ಆತ್ಮರಿಗೂ ಮಹಿಮೆಯಾಗಲಿ. ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ. ಶಬ್ದದಿಂದ, ಶಕ್ತಿಯಿಂದ, ವಿಶ್ವಾಸದಿಂದ, ಭಾರದಿಂದ, ಆಳದಿಂದ, ಹೃದಯಂತ್ರಾಳದಿಂದ ಪ್ರಾರ್ಥಿಸುವ ಗಳಿಗೆ ಮೌನತೆಗಳು ಇಲ್ಲ. ಶಕ್ತವಾದ ವಿಶ್ವಾಸಭರಿತ ಪ್ರಾರ್ಥನೆಯ ಮೌಲ್ಯ ಆ ದೇವರ ಸನ್ನಿಧಿಗೆ ಒಯ್ಯಲ್ಪಡುವ ಸಮಯ. ಅದರಿಂದ ಪ್ರಾರ್ಥಿಸುವ ನಾವು ನಮ್ಮ ತುಟಿಗಳನ್ನು ತೆರೆದು ಶಕ್ತವಾಗಿ ಪ್ರಾರ್ಥಿಸುವ. ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ, ಯೇಸುವೇ ಕೃತಜ್ಞತೆ. ಅಪ್ಪ ತಂದೆಯೇ ಸ್ತೋತ್ರ, ಅಪ್ಪ ತಂದೆಯೇ ವಂದನೆ, ಅಪ್ಪ ತಂದೆಯ ಆರಾಧನೆ, ಅಪ್ಪ ತಂದೆಯ ಮಹಿಮೆ, ಅಪ್ಪ ತಂದೆಯೇ ಸ್ತೋತ್ರ, ಅಪ್ಪ ತಂದೆಯೇ ಸ್ತೋತ್ರ. ಸರ್ವೇಶ್ವರ ಸ್ವಾಮಿಯೇ ಆರಾಧನೆ, ಸರ್ವೇಶ್ವರ ಸ್ವಾಮಿಯೇ ಆರಾಧನೆ, ಸರ್ವೇಶ್ವರ ಸ್ವಾಮಿಯೇ ಆರಾಧನೆ, ಸರ್ವೇಶ್ವರ ಸ್ವಾಮಿಯೇ ಆರಾಧನೆ. ಪವಿತ್ರ ಆತ್ಮರೇ ಸ್ತೋತ್ರ, ಪವಿತ್ರ ಆತ್ಮರೇ ವಂದನೆ, ಪವಿತ್ರ ಆತ್ಮರೇ ಆರಾಧನೆ, ಪವಿತ್ರ ಆತ್ಮರೇ ಕೃತಜ್ಞತೆ, ಪವಿತ್ರ ಆತ್ಮರೇ ಸ್ತೋತ್ರ, ಪವಿತ್ರ ಆತ್ಮರೇ ಸ್ತೋತ್ರ, ಪವಿತ್ರ ಆತ್ಮರೇ ಸ್ತೋತ್ರ, ಪವಿತ್ರ ಆತ್ಮರೇ ಸ್ತೋತ್ರ, ಪವಿತ್ರ ಆತ್ಮರೇ ಬನ್ನಿರಿ. ನಿಮ್ಮ ಭಕ್ತರ ಹೃದಯಗಳನ್ನು ತುಂಬಿರಿ. ನಿಮ್ಮ ಪ್ರೇಮಾಗ್ನಿಯನ್ನು ನನ್ನಲ್ಲಿ ಪ್ರಜ್ವಲಗೊಳಿಸಿರಿ. ನಿಮ್ಮ ಶ್ವಾಸವನ್ನು ಊದಿರಿ. ನವಜೀವನವು ಉತ್ಪನ್ನವಾಗುವುದು. ಭೂಮಿಯು ಹೊಸದಾಗುವುದು. ಪವಿತ್ರ ಆತ್ಮರೇ ಬನ್ನಿರಿ. ನನ್ನಲ್ಲಿ ಬಂದು ವಾಸ ಮಾಡಿರಿ. ನನ್ನನ್ನು ಬಂದು ಶುದ್ಧೀಕರಿಸಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ. ನನ್ನನ್ನು ಬಲಪಡಿಸಿರಿ. ಲೋಕದ ಆಸೆ ಆಕಾಂಕ್ಷೆಗಳಿಂದ ದೂರ ಮಾಡಿರಿ. ದುರಾಸೆಗಳಿಂದ ನನ್ನನ್ನು ದೂರ ಮಾಡಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ. ನನ್ನಲ್ಲಿರುವ ಕೆಟ್ಟದ್ದನ್ನು ತೆಗೆಯಿರಿ.
ನನ್ನಲ್ಲಿರುವ ಕೆಟ್ಟದ್ದನ್ನು ತೆಗೆಯಿರಿ. ನನ್ನಲ್ಲಿರುವಂತಹ ದುರಾಲೋಚನೆಗಳನ್ನು ನಾಶ ಮಾಡಿರಿ. ದುರಾಲೋಚನೆಗಳನ್ನು ನಾಶ ಮಾಡಿರಿ. ನನ್ನಲ್ಲಿರುವ ಸ್ವಾರ್ಥವನ್ನು ನಾಶ ಮಾಡಿರಿ. ನನ್ನಲ್ಲಿರುವಂತಹ ದುರ್ಬುದ್ಧಿಗಳನ್ನು ನಾಶ ಮಾಡಿರಿ. ನನ್ನಲ್ಲಿರುವ ಕುಯುಕ್ತಿಗಳನ್ನು ನಾಶ ಮಾಡಿರಿ. ನನ್ನಲ್ಲಿರುವ ಸುಳ್ಳನ್ನು ನಾಶ ಮಾಡಿರಿ. ನನ್ನಲ್ಲಿರುವಂತಹ ದುಷ್ಟ ಸ್ವಭಾವಗಳನ್ನು ನಾಶ ಮಾಡಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ. 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 ಅಪ್ಪ ತಂದೆಯೇ ಸ್ತೋತ್ರ, ಯೇಸು ದೇವರೇ ಸ್ತೋತ್ರ, ಪವಿತ್ರ ಆತ್ಮ ದೇವರೇ ಸ್ತೋತ್ರ. ಈ ಬೆಳಗಿನ ಸುಪ್ರಭಾತದಲ್ಲಿ ನಿಮ್ಮ ಮುಂದೆ ನಾವು ಕುಳಿತು ಪ್ರಾರ್ಥಿಸುವಂತೆ ನಮ್ಮೆಲ್ಲರನ್ನೇ ಹೆಸರಿಡಿದು ಕರೆದಿದ್ದೀರಿ. ಅದಕ್ಕಾಗಿ ಸ್ತೋತ್ರ. ಸ್ವರ್ಗೀಯ ಯಾತ್ರೆಯ ಮಧ್ಯಸ್ಥೆಯಾದ ಪರಿಶುದ್ಧ ಜಪಮಾಲ ರಾಣಿಯ ಮಧ್ಯಸ್ಥಿಕೆಯಲ್ಲಿ ಪ್ರತಿದಿನದಲ್ಲಿ ಪ್ರತಿಯೊಂದು ಉದ್ದೇಶಕ್ಕಾಗಿ, ಈ ಲೋಕಕ್ಕಾಗಿ, ಈ ಲೋಕದ ಸಕಲ ಅವಶ್ಯಕತೆಗಳಿಗಾಗಿ ನಾವು ಪ್ರಾರ್ಥಿಸುವ ಪ್ರೇರಣೆಯನ್ನು ಕೊಟ್ಟಿದ್ದೀರಿ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಅಪ್ಪ ತಂದೆಯೇ, ಸೋತು ಬಳಲಿ ಹೋಗುವ ನಮ್ಮನ್ನು ಅನುಗ್ರಹಿಸಿದವರಾಗಿದ್ದೀರಿ. ನಿಮ್ಮ ಪ್ರಿಯ ಪುತ್ರನ ಮೂಲಕವಾಗಿ ನಮ್ಮನ್ನು ಅತ್ಯಧಿಕವಾಗಿ ನಿಮ್ಮತ್ತ ಸೆಳೆದವರಾಗಿದ್ದೀರಿ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಸ್ವರ್ಗೀಯ ಯಾತ್ರೆಯ ಅಂಗಾಂಗಗಳಾಗಿರುವಂತಹ ಪ್ರತಿಯೊಬ್ಬರು ಈ ಬೆಳಗಿನ ಸುಪ್ರಭಾತದಲ್ಲಿ ಎದ್ದು ಕುಳಿತು ಈ ಲೋಕಕ್ಕಾಗಿ ಪ್ರಾರ್ಥಿಸುವ ಭಾಗ್ಯವನ್ನು ಕೊಟ್ಟಿದ್ದೀರಿ. ಅದಕ್ಕಾಗಿ ಸ್ತೋತ್ರ. ಯೇಸುವೇ ಕರುಣಿಸಿರಿ ಸ್ವಾಮಿ. ಈ ದಿನ ನಾವು ಲಂಚಕೋರರಿಗಾಗಿ ಪ್ರಾರ್ಥಿಸುತ್ತಾ ಇದ್ದೇವೆ. ಯಾವ ಸರ್ಕಾರಿ ಕಚೇರಿಗಳಲ್ಲಿ ನುಗ್ಗಿದರೂ ಸಹ 95% ಲಂಚ. ಪ್ರಾಮಾಣಿಕವಾಗಿ ಕೆಲಸ ಮಾಡುವುದಕ್ಕೂ ಸಹ ಕಚೇರಿಯ ಶುಲ್ಕಕ್ಕಿಂತ 10 ಪಟ್ಟು, 50 ಪಟ್ಟು, 100 ಪಟ್ಟು ಲಂಚವನ್ನು ತೆಗೆದು ಜನರನ್ನ ರಕ್ತ ಹೀರುವಂತಹ ಅಧಿಕಾರ ವರ್ಗದವರು, ಲಂಚಕ್ಕಾಗಿಯೇ ಜೀವಿಸುತ್ತಿರುವವರು, ಲಂಚದಿಂದಲೇ ಜೀವಿಸುತ್ತಿರುವವರು. ಸ್ವಾಮಿ, ಲಂಚಕೋರ ಅಧಿಕಾರಿಗಳ ಮೇಲೆ ಕರುಣೆ ತೋರಿ, ದಯೆ ತೋರಿ. ಅವರ ಜೀವಿತದಲ್ಲಿ ಮುಂದೆ ಬರುವಂತಹ ದಾರಿದ್ರ್ಯಗಳು, ಅಸಮಾಧಾನಗಳು, ಅನಾರೋಗ್ಯಗಳು ಎಷ್ಟು ಕಠಿಣವಾದವುಗಳು ಎಂಬುದನ್ನು ಅವರಿಗೆ ವಿವರಿಸಿರಿ. ಅವರ ತಪ್ಪಿನ ಅರಿವನ್ನು ಕೊಟ್ಟು ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿಕೊಡುವಂತೆ, ಜನಸೇವೆ ಮಾಡುವಂತೆ ಮಾಡಿರಿ. ಹೌದು ಸ್ವಾಮಿ, ಇಂದು ಲಂಚವು ತಾಂಡವವಾಡುತ್ತಾ ಇದೆ ಸ್ವಾಮಿ. ಎಲ್ಲ ಕಡೆ ಕಮಿಷನ್ ಸ್ವಾಮಿ. ತಿಪ್ಪಿಯನ್ನು ತೆಗೆಯಲು ಸಹ ಕಮಿಷನ್ ಸ್ವಾಮಿ. ಏನನ್ನು ಕೊಂಡುಕೊಳ್ಳಲು, ಏನನ್ನು ಕೊಡಿಸಲು ಸಹ ಕಮಿಷನ್ ಸ್ವಾಮಿ. ಲಂಚ ಸ್ವಾಮಿ. ಅಪ್ಪ ತಂದೆ, ಅನ್ಯಾಯದ ಮಾರ್ಗದಲ್ಲಿ ತೆಗೆಯುವಂತ ಲಂಚ, ಇನ್ನು ಕೆಲವು ಸಾರಿ ದುಡಿಮೆಗಾಗಿ ಹೆಚ್ಚುವರಿ ಕೇಳುವಂತಹ ಲಂಚ. ಆ ಲಂಚವೇ ಇಲ್ಲದೆ ಯಾವ ಸರ್ಕಾರಿ ಕಚೇರಿಗಳಲ್ಲಿ ಸ್ವಾಮಿ ಕೆಲಸಗಳಿಲ್ಲ ಸ್ವಾಮಿ. ಕರುಣೆ ತೋರಿ, ದಯ ತೋರಿ ಸ್ವಾಮಿ. ನಿಮ್ಮ ಆತ್ಮರ ಕೃಪೆಯಿಂದ ಅಭಿಷೇಕಿಸಿರಿ ಸ್ವಾಮಿ. ನಿಮ್ಮ ಅನಂತ ಕೃಪೆಯಿಂದ ಅಭಿಷೇಕಿಸಿರಿ ಸ್ವಾಮಿ. ಓ ನನ್ನ ಪ್ರಭುವೆ, ಓ ನನ್ನ ಗುರುವೆ, ಓ ನನ್ನ ದೇವರೇ, ನಿಮ್ಮ ಕರುಣೆ, ನಿಮ್ಮ ದಯೆಯನ್ನ ಪ್ರತಿಯೊಬ್ಬ ಅಧಿಕಾರಿಗಳಲ್ಲಿ ಸುರಿಸಿ ಅವರು ಪ್ರಾಮಾಣಿಕರಾಗಿ ಜೀವಿಸುವಂತೆ ಮಾಡಿರಿ. ಅವರ ತಪ್ಪುಗಳ ಅರಿವನ್ನು ಅವರಿಗೆ ತಿಳಿಸಿಕೊಡಿರಿ. ಇದರ ನಿಮಿತ್ತವಾಗಿ ಅವರ ಕುಟುಂಬದಲ್ಲಿ ತಲೆದೋರುವ ಸಮಸ್ಯೆಗಳು ಅವರನ್ನು ಅತಿಯಾಗಿ ಕಾಡುತ್ತದೆ ಎಂಬುದನ್ನು ಅವರ ನೆನಪಿಗೆ ಕೊಡಿ. ಯೇಸುವೇ,
ಎಲ್ಲ ಅಧಿಕಾರಿ ವರ್ಗದವರಲ್ಲಿರುವಂತಹ ಲಂಚಕೋರತನವನ್ನು ನಿವಾರಿಸಿ. ಎಷ್ಟೋ ಜನ ಲಂಚಗಳನ್ನು ಕೊಡಲಾಗದೆ ಸತ್ತು ಹೋಗುತ್ತಾರೆ. ರಾತ್ರಿಯೆಲ್ಲ ನಿದ್ರಿಸದೆ ತೂಕಡಿಸದೆ ಹೋಗುತ್ತಾರೆ. ಎಷ್ಟೋ ಜನ ಕಚೇರಿಗಳೆಲ್ಲ ಬಾಗಿಲಲ್ಲಿಯೇ ಕುಳಿತುಕೊಳ್ಳುತ್ತಾರೆ. ಕಲ್ಲಾದ ಹೃದಯದಿಂದ ಲಂಚಕ್ಕಾಗಿ ಮಾತ್ರವೇ ಕಾದು ಕುಳಿತು ದುಡಿಯುವಂತಹ ಎಲ್ಲ ಸ್ವಾಮಿ ಅಧಿಕಾರಿ ವರ್ಗದವರನ್ನು ಪರಿವರ್ತಿಸಿ ಅವರ ಕಲ್ಲಾದ ಹೃದಯವನ್ನು ತೆಗೆದು ಬಡವರ, ದಾರಿದ್ರ್ಯರ ಸ್ವಾಮಿ ಪ್ರತಿಯೊಬ್ಬರ ನೋವುಗಳನ್ನು ಅರಿತು ಬಾಳುವಂತೆ ಮಾಡಿರಿ. ಒಂದೊಂದು ಮನೆ ಕಟ್ಟುವವರು ಕಷ್ಟಪಟ್ಟು ಸಾಲ ಮಾಡಿ ಬಡ್ಡಿಗೆ ತೆಗೆದು ಹಗಲು ರಾತ್ರಿ ಶ್ರಮಿಸುವಾಗಲೂ ಸಹ ಪುರಸಭೆಗಳಲ್ಲಿರುವಂತಹ ಅಧಿಕಾರಿಗಳನ್ನ ನಾವು ನೋಡುತ್ತೇವೆ ಸ್ವಾಮಿ. ಕಾರಣವಿಲ್ಲದೆ ಹಣಕ್ಕಾಗಿ ಹಲವಾರು ಜನರನ್ನ ಹೋರಾಟಕ್ಕೆ ತರುವಂಥದ್ದು. ಎಲ್ಲವೂ ಅವರಲ್ಲಿ ದಾಖಲಾತಿಗಳಿದ್ದರೂ ಸಹ ಹಣಕ್ಕಾಗಿ ದಾಖಲಾತಿಗಳ ಬಗ್ಗೆ ಸುಳ್ಳು ಹೇಳುವುದನ್ನು ಸ್ವಾಮಿ ಕರುಣಿಸಿರಿ ರಾಜ. ಯಾವ ತಾಲೂಕು ಕಚೇರಿ, ಪುರಸಭೆಗಳು ಸ್ವಾಮಿ, ಯಾವ ರಿಜಿಸ್ಟ್ರೇಷನ್ ಆಫೀಸ್ಗಳು ಸ್ವಾಮಿಗೆ ಸರ್ಕಾರಿ ಕಚೇರಿಗಳಲ್ಲಿರುವಂತಹ ಈ ಲಂಚದ ಹಗರಣಗಳನ್ನು ನಿವಾರಿಸಿ ಜನಸಾಮಾನ್ಯರಿಗೆ ಸ್ವಾಮಿ ಸುಲಭ ರೀತಿಯಲ್ಲಿ ಸಿಕ್ಕುವಂತಹ ಎಲ್ಲ ಸವಲತ್ತುಗಳು ಸಿಕ್ಕುವಂತೆ ಮಾಡ ಕರುಣಿಸಿರಿ ಎಂದು ಪಿತ, ಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನುಳ್ಳ ತಂದೆಯೇ. ಆಮೇನ್, ಆಮೇನ್. ಸುಪ್ರಭಾತ ಪ್ರಾರ್ಥನೆಯಲ್ಲಿ ಒಂದಾಗೋಣ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವಿಗೆ ಆರಾಧನೆ. ಅಪ್ಪ ತಂದೆ, ನಿನಗೆ ಕೋಟಿ ಸ್ತುತಿ, ಸ್ತೋತ್ರವು, ಆರಾಧನೆ, ಘನ ಮಹಿಮೆ ಸ್ವಾಮಿ. ಈ ಸುಂದರವಾದ ಹೊಸ ದಿನವನ್ನು ನಮ್ಮೆಲ್ಲರಿಗೂ ಅನುಗ್ರಹಿಸಿಕೊಟ್ಟಾಗನೇ ಸ್ತೋತ್ರಪ್ಪ. ರಾತ್ರಿ ಇದ್ದವರು ಬೆಳಗಿನ ಸಮಯದಲ್ಲಿಲ್ಲ ರಾಜ್ಯ. ಆದರೂ ಸ್ವಾಮಿ, ನೀವು ನಮ್ಮನ್ನು ಕೆಲವು ಮಂದಿನ ಆರಿಸಿಕೊಂಡು ಇಡೀ ವಿಶ್ವದ ಮಾನವ ಕೋಟಿಯ ಜನಾಂಗದ ಒಂದೊಂದು ಸಮಸ್ಯೆಗಳಿಗಾಗಿ ಪ್ರಾರ್ಥಿಸಲು ಈ ಪುಟ್ಟ ಮಂದೆಯನ್ನು ಕರುಣಿಸಕ್ಕಾಗಿ ನಿನಗೆ ಕೋಟಿ ಸ್ತೋತ್ರ ಸ್ವಾಮಿ. ಸ್ವರ್ಗೀಯ ಆಸರೆ ಪ್ರಾರ್ಥನಾ ತಂಡದ ಅಂಗಾಂಗಗಳ ಕುಟುಂಬಗಳನ್ನು ಬೆಳಗಿನ ಸಮಯದಲ್ಲಿ ಸ್ಪರ್ಶಿಸಿ ನಿಮ್ಮ ದೈವ ಕೃಪೆಯಿಂದಲೂ ಪವಿತ್ರಾತ್ಮರ ಅಭಿಷೇಕದಿಂದಲೂ ಬಲಪಡಿಸಿ ನೂತನ ಮನುಷ್ಯನಾಗಿ ನಮ್ಮನ್ನು ಮಾರ್ಪಡಿಸುತ್ತಿರುವುದಕ್ಕಾಗಿ ಸ್ತೋತ್ರ. ಪ್ರಾರ್ಥನಾ ತಂಡವನ್ನು ಮುನ್ನಡೆಸುತ್ತಿರುವಂತಹ ರಜಾರಿ ಬ್ರದರನ್ನು, ಅವರಿಗೆ ದಾನವಾಗಿ 2 ಮಕ್ಕಳನ್ನು, ಅವರ ಪತ್ನಿಯನ್ನು, ಅವರೆಲ್ಲ ಕೆಲಸ ಕಾರ್ಯಗಳನ್ನು ಸ್ವಾಮಿ ಸಮೃದ್ಧಿಯಾಗಿ ಮಾರ್ಪಡಿಸಿದ ಜಾತಿಯ ಮಗನನ್ನು ಇದು ಹೆಚ್ಚಾಗಿ ಬಲಪಡಿಸಿ ಆತ್ಮಗಳ ಅಭಿಷೇಕದಿಂದ ತುಂಬುತ್ತಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ತಾಯಿ ಗರ್ಭದಿಂದಲೇ ನಮ್ಮನ್ನು ಹೆಸರಿಡುವ ಸ್ತೋತ್ರಪ್ಪ. ನಮ್ಮ ಪಾಪಗಳು ಎಷ್ಟೇ ಕಡುಗೆಪ್ಪಾಗಿದೆ ಪೂರ್ವದಿಂದ ಪಕ್ಷಿಮಕ್ಕೆ ತಳ್ಳಿಬೇಕಾದರೆ ಸ್ತೋತ್ರ. ಪಶ್ಚಾತ್ತಾಪದ ದೀನತೆಯನ್ನು ನಾವೆಲ್ಲರಿಗೂ ಅನುಗ್ರಹಿಸಿಕೊಟ್ಟಾಗ ಸ್ತೋತ್ರ ಸ್ವಾಮಿ. ದಾವೀದನಂತೆ ನಮ್ಮೆಲ್ಲರನ್ನು ಬಲಪಡಿಸುತ್ತಿರುವುದಕ್ಕಾಗಿ ಸ್ತೋತ್ರ. ಅಪ್ಪ, ಎಷ್ಟು ನಮ್ಮ ರೋಗದ ಅವಸ್ಥೆಯಲ್ಲಿ ಬಲಹೀನತೆಯಲ್ಲೇ ನಮ್ಮನ್ನು ಆರಿಸಿಕೊಂಡೆ ದಾತನೇ ನಿಮಗೆ ಸ್ತೋತ್ರಪ್ಪ. ನೀವು ನಮ್ಮ ಮೇಲೆ ಇಟ್ಟಂತ ಒಂದು ಒಳ್ಳೆಯ ಪದಕ್ಕಿಗಾಗಿ ಸ್ತೋತ್ರ. ಯಾವ ಪದಕ್ಕಿಗಾಗಿ ನಮ್ಮನ್ನು ಆರಿಸಿಕೊಂಡಿದ್ದೀರ ಸ್ವಾಮಿ, ಆ ಪದಕ್ಕೆ ಮೂಲಕ ನಮ್ಮನ್ನು ಮುನ್ನಡೆಸುತ್ತಿರುವ ನಿಮಗೆ ಸ್ತೋತ್ರಪ್ಪ. ನಾವಾದರೂ ನಿಮ್ಮನ್ನು ಅರಿತುಕೊಳ್ಳಲ್ಲ ಸ್ವಾಮಿ, ನೀವಾದರೂ ನಮ್ಮ ಬಗ್ಗೆ ಹೆಚ್ಚಾಗಿ ಅರಿತು ಸ್ವಾಮಿ ನಮ್ಮನ್ನು ಪ್ರೀತಿಸುವಂತ ನಮ್ಮ ಕರುಣ ಸಾಗರನ್ನೇ ನಿಮಗೆ ಕೋಟಿ ಸ್ತೋತ್ರಪ್ಪ. ನಮಗಿರುವಂತಹ ಎಲ್ಲ ಆಗು ಹೂಗಳು, ಏನೇ ಕಷ್ಟ, ದುಃಖ, ಕಣ್ಣೀರು, ನೋವು, ಭಾರಗಳು ಬಂದರು ಎಲ್ಲವನ್ನು ಜಯಿಸಿ ಸಹಿಸುವಂತ ಶಕ್ತಿಯನ್ನು ನಮ್ಮ ಒಬ್ಬೊಬ್ಬರಿಗೂ ಅನುಗ್ರಹಿಸಿಕೊಟ್ಟಾಗ ಸ್ತೋತ್ರಪ್ಪ. ನಮ್ಮ ಜೀವಿತದಲ್ಲಿ ಇದುವರೆಗೂ ಮಾಡಿದಂತ ಎಲ್ಲ ಉಪಕಾರಗಳಿಗಾಗಿ ನಿಮಗೆ ಕೋಟಿ ಸ್ತೋತ್ರ ಸ್ವಾಮಿ. ಏನು ಮುಂದೆ ಸ್ವಾಮಿ, ಇರುವಂತ ಕಾಲದಲ್ಲಿ ನಮಗಾಗಿ ನಿಮ್ಮ ವಿಶ್ವಾಸದಲ್ಲಿ ಬೆಳೆಯುವಂತೆ ಅನೇಕ ಮಕ್ಕಳಿಗಾಗಿ ಪ್ರಾರ್ಥಿಸುವಂತಹ ನಿಮ್ಮ ತುಟಿಗಳು, ದುರ್ಮನಗಳು ತೆರೆಯುವಂತೆ ನಮ್ಮನ್ನು ಬಲಪಡಿಸಿ ನೂತನ ಮಗನಾಗಿ ನಮ್ಮನ್ನು ಆರಿಸಿಕೊಂಡಿದ್ದೀರ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ. ಎಲ್ಲ ಮಕ್ಕಳನ್ನ ಅನುಗ್ರಹಿಸಿ ಆಕರ್ಷಿಸಿ ಬಿಟ್ಟು ಹೋದಂತಹ ಎಲ್ಲ ಮಕ್ಕಳನ್ನು ಸಹ ನಿಮ್ಮ ಕೃಪೆಯಿಂದ ತೂಗಿ ಆ ಮಕ್ಕಳ ಮಧ್ಯೆ ಪ್ರಾರ್ಥನೆಗೆ ಒಟ್ಟಾಗಿ ಬರುವಂತಹ ಕೃಪೆಯನ್ನು ನಮ್ಮೆಲ್ಲರಿಗೂ ಕರುಣಿಸಿಕೊಟ್ಟಾಗ ನಿಮಗೆ ಘೋಷಿಸುತ್ತೆ ಸ್ವಾಮಿ. ಅಮ್ಮ ಪರಿಶುದ್ಧ ಪೂಜೆ ಕನ್ನಡರಮ್ಮನವರೇ ಸಕಲ ಸೌಭಾಗ್ಯರಾಗಿ ಸದಾ ನಮ್ಮೊಂದಿಗಿದ್ದು ಈ ಸ್ವರ್ಗೀಯ ಯಾತ್ರೆ ಪ್ರಾರ್ಥನೆ ದಿನದ ಅಂಗಾಂಗಗಳು ಪ್ರಾರ್ಥಿಸುವಂತಹ ಎಲ್ಲ ಪ್ರಾರ್ಥನೆಗೂ ಆ ನಿಮ್ಮ ಪ್ರೇಮದಲ್ಲಿ ಎಲ್ಲವನ್ನೂ ನಮಗೆ ಅನುಗ್ರಹಿಸಿ ಪ್ರತಿದಿನವೂ ಆ ನಿಮ್ಮ ಮಗನಲ್ಲಿ ಬೇಡಿ ಪಡೆದಿರುವಂತ ನನ್ನ ಕಣ್ಮಣಿಯೇ ನಿನಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ನನ್ನ ಪ್ರೀತಿ ಜೀವನದ ಒಡೆಯನೇ. ಆಮೇನ್, 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 ಆಮೇನ್. ಒಂದು ಹಾಡಿನ ಮೂಲಕವಾಗಿ ಪ್ರಭುವನ್ನು ಘನಪಡಿಸೋಣ. ನನ್ನ ಯೇಸು ಒಳ್ಳೆಯವರು ಕೈ ಬಿಡುವುದಿಲ್ಲ, ನನ್ನ ಯೇಸು ಬಲ್ಲವರು ಬದಲುವುದಿಲ್ಲ, ನನ್ನ ಯೇಸು ಒಳ್ಳೆಯವರು ಕೈ ಬಿಡುವುದಿಲ್ಲ,
ನನ್ನ ಏಸು ಬಲ್ಲವರು ಬದಲುವುದಿಲ್ಲ. ನಿನ್ನ ಕಣ್ಣೀರನ್ನು ಲೆಕ್ಕಿಸುವರು, ನಿನ್ನ ಪ್ರಾರ್ಥನೆಯ ಕೇಳಿಕೊಡುವರು. ನಿನ್ನ ಕಣ್ಣೀರನ್ನು ಲೆಕ್ಕಿಸಿರುವರು, ನಿನ್ನ ಪ್ರಾರ್ಥನೆಯ ಕೇಳಿಕೊಡುವರು. ನನ್ನ ಏಸು ಒಳ್ಳೆಯವರು ಕೈ ಬಿಡುವುದಿಲ್ಲ, ನನ್ನ ಏಸು ಬಲ್ಲವರು ಬದಲುವುದಿಲ್ಲ. ಜನರು ನಿನ್ನ ಕೈಲಿದರು ಜೊತೆಗಿರರು ಮರೆತರು, ನಿನ್ನ ಹುಡುಕಿ ಏಸು ಬರುವರು. ಜಗವು ನಿನ್ನ ಕೈಲಿದರು ಜೊತೆಗಿರರು ಮರೆತರು, ನಿನ್ನ ಹುಡುಕಿ ಏಸು ಬರುವರು. ನಿನಗೆ ಬರೋ ತೊಂದರೆಯ ಅಲ್ಲ ಬಿಡು ಏಸು ನಿನಗಾಗಿ ಯುದ್ಧ ಮಾಡುವರು. ಏಸು ನಿನಗಾಗಿ ಯುದ್ಧ ಮಾಡುವರು. ನನ್ನ ಏಸು ಒಳ್ಳೆಯವರು ಕೈ ಬಿಡುವುದಿಲ್ಲ, ನನ್ನ ಏಸು ಭಕ್ತವರು ಬರುವುದಿಲ್ಲ. ರೋಗಗಳು ಬಂದಾಗ ಯಾರೇನೋ ನೊಂದಾಗ ರೋಗಗಳು ಬಂದಾಗ ಯಾರೇನೋ ನೊಂದಾಗ ಬೇಗ ಕೊಡುವರು. ಎಲೆಗೆ ನಿನ್ನ ತಪ್ಪಿಕೊಂಡು ಮನಸಾಸ ಪ್ರೀತಿಸುವ ಕೈ ಬಿಡದ ಜೊತೆಗಾರರು, ಏಸು ಕೈ ಬಿಡದ ಜೊತೆಗಾರರು. ನನ್ನ ಏಸು ಒಳ್ಳೆಯವರ ಕೈ ಬಿಡುವುದಿಲ್ಲ, ನನ್ನ ಏಸು ಬಲ್ಲವರು ಬದಲುವುದಿಲ್ಲ. ನಿನ್ನ ಕಣ್ಣೀರನ್ನು ಲೆಕ್ಕಿಸಿರುವರು, ನಿನ್ನ ಪ್ರಾರ್ಥನೆಯ ಕೇಳಿಕೊಡುವರು. ನಿನ್ನ ಕಣ್ಣೀರನ್ನು ಲೆಕ್ಕಿಸಿರುವರು, ನಿನ್ನ ಪ್ರಾರ್ಥನೆಯ ಕೇಳಿಕೊಡುವರು. ನನ್ನ ಏಸು ಒಳ್ಳೆಯವರು ಕೈ ಬಿಡುವುದಿಲ್ಲ, ನನ್ನ ಏಸು ಬಲ್ಲವರು ಬದಲುವುದಿಲ್ಲ. ಪ್ರಭುವನ್ನು ಆರಾಧಿಸೋಣ. ಕೈ ಬಿಡದಂತಹ ಯೇಸು, ಬದಲಾಗದಂತಹ ಯೇಸು, ರೋಗ ಬಾಧೆಯಲ್ಲಿ ನಮ್ಮೊಂದಿಗೆ ಇರುವಂತಹ ಯೇಸು, ನಮ್ಮನ್ನು ಸದಾ ಸಂರಕ್ಷಿಸುವಂತಹ ಪ್ರಭು ಯೇಸು. ಆ ಯೇಸುವನ್ನು, ತಂದೆ ದೇವರನ್ನ, ಪವಿತ್ರ ಆತ್ಮರನ್ನ ನಾವು ಬೋಳ ಮನಸ್ಸು ಆತ್ಮಹೃದಯ ಶಕ್ತಿಯಿಂದ ಆರಾಧಿಸುವ ಗಳಿಗೆಯಾಗಿದೆ. ತೂಕಡಿಸದೆ, ನಿದ್ರಾವಸ್ಥೆಗೆ ಹೋಗದೆ, ಏಕ ಮನಸ್ಸಿನಿಂದ ದೇವರನ್ನೇ ಸ್ಮರಿಸುತ್ತಾ ಆರಾಧಿಸುವ. ಅಲ್ಲೇಲುಯ್ಯ, 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 ಅಲ್ಲೇಲುಯ್ಯ. ಯೇಸುವೆ, ಯೇಸುವೆ, ಕೈ ಬಿಡದ ಯೇಸುವೆ, ಬದಲಾಗದ ಯೇಸುವೆ ಸ್ತೋತ್ರ. ಕೈ ಬಿಡದ ಯೇಸುವೆ, ಬದಲಾಗದ ಯೇಸುವೆ ಸ್ತೋತ್ರ. ಕೈ ಬಿಡದ ದೇವರೇ, ಬದಲಾಗದ ದೇವರೇ ಸ್ತೋತ್ರ. ಯೇಸುವೆ, 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 ಭಯಪಡದ ಹಾಗೆ ನಮ್ಮೊಂದಿಗಿದ್ದು ನಮ್ಮನ್ನು ಧೈರ್ಯಪಡಿಸುವ ಯೇಸುವೆ ದೇವರೇ, ನಿಮಗೆ ಸ್ತೋತ್ರ. ಅಲ್ಲೇಲುಯ್ಯ, 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 ಅಲ್ಲೇಲುಯ್ಯ. ಓ ಅಲ್ಲೇಲುಯ್ಯ, ಅಲ್ಲೇಲುಯ್ಯ, ಅಲ್ಲೇಲುಯ್ಯ. ಓ ಅಲ್ಲೇಲುಯ್ಯ, ಅಲ್ಲೇಲುಯ್ಯ, ಅಲ್ಲೇಲುಯ್ಯ. ಓ ಅಲ್ಲೇಲುಯ್ಯ, ಅಲ್ಲೇಲುಯ್ಯ, ಅಲ್ಲೇಲುಯ್ಯ. ಓ ಯೇಸುವೆ, 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 ಯೇಸುವೆ. ಓ ಅಪ್ಪ ತಂದೆ, ಅಪ್ಪ ತಂದೆ, ಅಪ್ಪ ತಂದೆ. ಓ ಯೇಸು ದೇವರೇ, ಯೇಸು ದೇವರೇ, ಯೇಸು ದೇವರೇ. ಓ ಪವಿತ್ರಾತ್ಮರೇ, ಪವಿತ್ರಾತ್ಮರೇ, ಪವಿತ್ರಾತ್ಮರೇ. ಓ ಕೋಟ್ಯಾನುಕೋಟಿ ಸ್ತೋತ್ರ, ಕೋಟ್ಯಾನುಕೋಟಿ ವಂದನೆಗಳು. ಓ ರಾಜಾದಿರಾಜರೇ, ದೇವಾದಿ ದೇವರೇ ಸ್ತೋತ್ರ. ಓ ಸರ್ವೇಶ್ವರ ಸ್ವಾಮಿಯೇ ಸ್ತೋತ್ರ. ಓ ಕರುಣೆಯ ಕರ್ತರೇ ಸ್ತೋತ್ರ. ಓ ಜೀವಂತ ದೇವರೇ ಸ್ತೋತ್ರ. ಓ ಅಪ ತಂದೆ ಸ್ತೋತ್ರ, ಅಪ ತಂದೆ ಸ್ತೋತ್ರ. ಕರುಣಳ ಕರ್ತರೇ, ನಿಮಗೆ ಸ್ತೋತ್ರ, ಆರಾಧನೆ, ಮಹಿಮೆ. ಯೇಸುವೆ, 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 ಯೇಸುವೆ. ಓ ಸರ್ವೇಶ್ವರ ಸ್ವಾಮಿಯೇ ಸ್ತೋತ್ರ, 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 ಸ್ತೋತ್ರ. ಓ ಜೀವಂತ ದೇವರೇ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಓ ಹಲ್ಲೇಲುಯ್ಯ, ಹಲ್ಲೇಲುಯ್ಯ, ಹಲ್ಲೇಲುಯ್ಯ. ಓ ಹಲ್ಲೇಲುಯ್ಯ, 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 ಹಲ್ಲೇಲುಯ್ಯ. ಓ ಹಲ್ಲೇಲುಯ್ಯ, 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 ಹಲ್ಲೇಲುಯ್ಯ. ಓ ಅಪ ತಂದೆ, ಅಪ ತಂದೆ, ಅಪ ತಂದೆ. ಓ ಅಪ ತಂದೆ, ಅಪ ತಂದೆ, ಅಪ ತಂದೆ. ಓ ಸ್ವಾಮಿ ಸ್ತೋತ್ರ, 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 ಸ್ತೋತ್ರ. ಓ ಸ್ವಾಮಿ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಓ ಸ್ವಾಮಿ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಓ ದೇವರೇ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಅಪ ತಂದೆಯೇ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಜೀವಂತ ದೇವರೇ ಸ್ತೋತ್ರ, ಸ್ತೋತ್ರ, ಸ್ತೋತ್ರ.
ಓ ಕರುಣಾಳು ಕರ್ತರೇ, ಸ್ತೋತ್ರ ಸ್ತೋತ್ರ ಸ್ತೋತ್ರ. ಯೇಸುವೆ ಯೇಸುವೆ, ಆರಾಧನೆ 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 ಮಹಿಮೆ. ಓ ಆರಾಧನೆ 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 ಮಹಿಮೆ ಮಹಿಮೆ. ಓ ಯೇಸುವೆ 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 ಯೇಸುವೆ. ಓ ತಂದೆಯೇ, ಸ್ತೋತ್ರ 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 ಸ್ತೋತ್ರ. ಓ ಕರುಣಾಳು ಕರ್ತರೇ, ಸ್ತೋತ್ರ 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 ಸ್ತೋತ್ರ. ಓ ದೇವರೇ, ಸ್ತೋತ್ರ ಸ್ವಾಮಿ, ವಂದನೆಗಳು ಸ್ವಾಮಿ. ಅಪ ತಂದೆಯೇ, ಅಪ ತಂದೆಯೇ, ಅಪ ತಂದೆಯೇ, ಅಪ ತಂದೆಯೇ. ಯೇಸುವೆ ಆರಾಧನೆ ಆರಾಧನೆ. ಎಲ್ಲ ಮನಸ್ಸಿನ ಪ್ರಯಾಸಗಳಿಗಾಗಿ, ಪ್ರಾರ್ಥನೆ ಅಡಚಣೆಗಳಿಗಾಗಿ ಯೇಸುವೆ ಸ್ತೋತ್ರ 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 ಸ್ತೋತ್ರ. ಅಪ ತಂದೆಯೇ ಸ್ತೋತ್ರ. ಲೋಕದ ಸರ್ವ ಜನತೆಯನ್ನು ಕಾದು ಸಂರಕ್ಷಿಸುತ್ತಿರುವವರು ನಿಮಗೆ ಸ್ತೋತ್ರ. ಹಲ್ಲೀಲಿಯ 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 ಹಲ್ಲೀಲಿಯ. ಓ ಹಲ್ಲೀಲಿಯ 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 ಹಲ್ಲೀಲಿಯ. ಓ ಹಲ್ಲೀಲಿಯ ಹಲ್ಲೀಲಿಯ ಹಲ್ಲೀಲಿಯ. ಓ ಹಲ್ಲೀಲಿಯ ಹಲ್ಲೀಲಿಯ ಹಲ್ಲೀಲಿಯ. ಓ ಹಲ್ಲೀಲಿಯ ಹಲ್ಲೀಲಿಯ ಹಲ್ಲೀಲಿಯ. ಓ ಹಾಲ 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 ಹಾಲ. ಓ ಹಾಲ 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 ಹಾಲ. ಓ ಹಾಲ 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 ಹಾಲಿಲಿಯ. ಓ ಹಾಲ 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 ಹಾಲಿಲಿಯ ಹಾಲಿಲಿಯ ಹಾಲಿಲಿಯ. ಓ ಹಾಲಿಲಿಯ 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 ಹಾಲಿಲಿಯ. ಸ್ತೋತ್ರ ಸ್ತೋತ್ರ ಯೇಸುವೆ, ವಂದನೆಗಳಿಸುವೆ. 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 ಹಲ್ಲೀಲಿಯ 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 ಹಲ್ಲೀಲಿಯ. ಓ ಅಲ್ಲೀಲಿಯ 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 ಅಲ್ಲೀಲಿಯ. ಓ ಅಲ್ಲೀಲಿಯ 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 ಅಲ್ಲೀಲಿಯ. ಓ ಅಲ್ಲೀಲಿಯ 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 ಅಲ್ಲೀಲಿಯ. ಓ ಹಲ್ಲೀಲಿಯ ಹಲ್ಲೀಲಿಯ ಹಲ್ಲೀಲಿಯ. ಓ ಹಲ್ಲೀಲಿಯ ಹಲ್ಲೀಲಿಯ ಹಲ್ಲೀಲಿಯ. ಓ ಹಲ್ಲೀಲಿಯ ಹಲ್ಲೀಲಿಯ ಹಲ್ಲೀಲಿಯ. ಓ ಯೇಸುವೆ 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 ಯೇಸುವೆ. ಓ ಯೇಸುವೆ 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 ಯೇಸುವೆ. ಓ ಯೇಸುವೆ 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 ಯೇಸುವೆ. ಓ ಯೇಸುವೆ 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 ಯೇಸುವೆ. ಸ್ತೋತ್ರ ಸ್ತೋತ್ರ ಯೇಸುವೆ, ವಂದನೆಗಳಿಸುವೆ. ಸ್ತೋತ್ರ ಯೇಸುವೆ, ವಂದನೆಗಳಿಸುವೆ. Praise the Lord. Praise the Lord. ಸಮರ್ಪಣೆಯ ಪ್ರಾರ್ಥನೆಯಲ್ಲಿ ಒಂದಾಗೋಣ. ಸಮಯ ನಿಗದಿಯನ್ನು ನೋಡುತ್ತಾ ಒಬ್ಬರಾದ ಬಳಿಕ ಒಬ್ಬರು ಎಲ್ಲ ಲಂಚಕೋರ ಅಧಿಕಾರಿಗಳನ್ನು ಸಮರ್ಪಿಸಿ ಪ್ರಾರ್ಥಿಸುವ. ಸ್ತೋತ್ರ, ಯೇಸು ವಂದನೆ, ಯೇಸುವಿಗೆ ಆರಾಧನೆ. ಅಪ್ಪ ತಂದೆ, ನಿನಗೆ ಕೋಟ್ಯಾನುಕೋಟಿ ಸ್ತೋತ್ರ ಸ್ವಾಮಿ. ವಿಶೇಷವಾಗಿ ನನ್ನ ರಾಜ್ಯಾಧಿರಾಜನೇ, ಇದು ವಿಶ್ವದಲ್ಲಿರುವಂತ ಎಲ್ಲ ಲಂಚಕೋರರನ್ನು ಸ್ವಾಮಿ ನಿನ್ನ ಪರಿಶುದ್ಧವಾದ ಉನ್ನತವಾದ ಕಲ್ವಾರಿ ವ್ಯವಸ್ಥೆಯನ್ನು ಕಾಶಿಸುತ್ತ ಪ್ರಾರ್ಥಿಸುತ್ತಿನ ರಜ. ಪವಿತ್ರಾತ್ಮರ ಅಭಿಷೇಕದಿಂದ ಸ್ವಾಮಿ ಅವರಿರುವಂತ ಎಲ್ಲ ಲಂಚಕರನ್ನು ತೊಡಗಿ ಸ್ವೀಕರಿಸಲ್ಪಟ್ಟು ಒಂದು ಒಳ್ಳೆಯ ನೂತನ ಒಳ್ಳೆಯ ಸ್ವಭಾವ ಧರಿಸಿಕೊಳ್ಳುವಂತ ಮಕ್ಕಳಾಗಿ ಅವರನ್ನು ಮಾರ್ಪಡಿಸುವ ರಜ. ಅಪ್ಪ ಯೇಸುವೆ, ಹೌದು ಸ್ವಾಮಿ, ಎಂದು ನೋಡಿದರಲ್ಲಿ ಲಂಚ ರಾಜ್ಯ. ಇಂದು ಎಷ್ಟೋ ಮಕ್ಕಳು ಸ್ವಾಮಿ ಓದಿ ವಿದ್ಯಾಭ್ಯಾಸವನ್ನು ಮುಗಿಸಿ ಕೆಲಸಕ್ಕಾಗಿ ಹೋಗುವಾಗ ಅಲ್ಲಿಯೂ ಸಹ ಲಂಚ ರಾಜ್ಯ. ಅಪ್ಪ ಯೇಸುವೆ, ಆ ತಂದೆ ತಾಯಿಗಳು ಮಕ್ಕಳಿಗಾಗಿ ಮನೆಯಲ್ಲಿರುವಂತಹ ಆಸ್ತಿಗಳನ್ನೆಲ್ಲ ಕಳೆದುಕೊಂಡು ಆ ಕೆಲಸಕ್ಕಾಗಿ ಹಣವನ್ನು ಕೊಟ್ಟರು ಸ್ವಾಮಿ, ಲಂಚವಿರದೆ ಅನೇಕ ಮಕ್ಕಳು ಎಲ್ಲವನ್ನು ಕಳೆದುಕೊಂಡು ಇದ್ದು ಹುಚ್ಚರಾಗಿ ಸ್ವಾಮಿ ತತ್ತರಿಸಿ ಹೋಗಿ ಏನು ಕಾಣದೆ ಸ್ವಾಮಿ ದಾರಿ ತಪ್ಪಿ ಅಲಿಸಿದ್ದಾರೆ ದೇವಾ. ಅಂತಹ ಎಲ್ಲ ಮಕ್ಕಳ ನಿನ್ನ ಕರುಣೆ ಹಿಡಿದು ಬರಲಿ ಸ್ವಾಮಿ. ಆ ಸೈತಾನ ಸರ್ವಂತಹ ಲಂಚ ಕೂರಕರಿಂದ ಅವರಿಗೆ ಬಿಡುಗಡೆಯನ್ನು ದಯ ಪಾಲಿಸಿಕೊಡು ಸ್ವಾಮಿ. ವಿಶೇಷವಾಗಿ ಆಳುವವರು ಅಧಿಕಾರಿಗಳಿರುವಂತ ಲಂಚತನ ಸ್ವಾಮಿ, ಬಡವರನ್ನು ಸಹ ನೋಡದೆ ಸ್ವಾಮಿ ಎಲ್ಲಕ್ಕಾಗಿ ಲಂಚ ಸ್ವಾಮಿ. ಅಪ್ಪ ಯೇಸುವೆ, ಒಂದು ಮನುಷ್ಯನಿರುವ ಬೆಲೆಯು ಸ್ವಾಮಿ ಇಲ್ಲ ರಾಜ್ಯ.
ಅಲ್ಲಿ ಹೋಗಿದ ತಕ್ಷಣ ಸ್ವಾಮಿ ಲಂಚವನ್ನು ಕೇಳಿ ಅವರಿಗಿರುವಂತಹ ಎಲ್ಲವನ್ನು ತೀರಿಸಿಕೊಳ್ಳುವಂತಹ ಕೆಟ್ಟ ಸ್ವಭಾವಗಳು ಲಂಚ. ಒಂದು ಮನೆಯಲ್ಲಿ ಮಾಡಿಸಿಕೊಳ್ಳುತ್ತೇನೆ ಎಂದು ಹೇಳುವಂತಹ ಅಧಿಕಾರಿಗಳು ಲಂಚದಿಂದ ಸ್ವಾಮಿ. ಕೆಲಸವನ್ನು ಕೊಡಿಸುತ್ತೇನೆ ಎಂದು ಹೇಳಿಕೊಂಡು ಲಂಚದಿಂದ ಲಂಚ. ಎಷ್ಟು ಸ್ವಾಮಿ ಕೋರ್ಟ್ ಕಚೇರಿಗಳಲ್ಲಿರುವಂತಹ ಲಂಚತನಗಳು ಸ್ವಾಮಿ. ಆ ಎಲ್ಲ ಕೋರ್ಟ್ ಕಚೇರಿಗಳಿರುವಂತಹ ಲಂಚತನದ ಸ್ವಭಾವದಿಂದ ಬಿಡುಗಡೆ ಕೊಡುವಂತ ಇವ ಸ್ವಾಮಿ. ವಿಶೇಷವಾಗಿ ಆಸ್ಪತ್ರೆಗಳಿಗೂ ಸಹ ಲಂಚತನ ಸ್ವಾಮಿ. ಒಂದು ಮನುಷ್ಯನಿಗಿರುವಂತಹ ಬೆಲೆ ಇಲ್ಲ ರಾಜ್ಯ. ರೋಗದ ಅವಸ್ಥೆಯಲ್ಲಿ ಮಲಗಿದರು, ಮರಣದ ಅವಸ್ಥೆಯಲ್ಲಿ ಮಲಗಿದರು ಸ್ವಾಮಿ. ಲಂಚ ರಾಜ್ಯ ಅಪಾಯಿಸುತ್ತಿದೆ. ಏನಿಲ್ಲದಂತಹ ಮಕ್ಕಳ ಪರಿಸ್ಥಿತಿಗಳನ್ನು ಸ್ವಾಮಿ ನೀವು ಬಲ್ಲರಾಗಿದ್ದೀರ ರಾಜ್ಯ. ಅವರ ಕಲ್ಲಾದ ಹೃದಯವನ್ನು ತೆಗೆದು ಸ್ವಾಮಿ ಮಾಂಸವಾಗಿ ಮಾರ್ಪಡಿಸಿದ ರಾಜ್ಯ. ವಿಶೇಷವಾಗಿ ಇಂದು ಕಳ್ಳ ಪ್ರವಾಸಿಗಳಾಗಿ ಸ್ವಾಮಿ ನಿನ್ನ ಹೆಸರನ್ನು ಹೇಳಿಕೊಂಡು ಗರ್ಭಗಳನ್ನು ಬಿಡಿಸುತ್ತೇನೆ. ಈಗ ಸ್ವಾಮಿ ನಿನ್ನ ಕುಟುಂಬಕ್ಕೆ ಒಳ್ಳೆಯದಾಗುತ್ತದೆ ಎಂದು ಹೇಳಿ ಲಂಚವನ್ನು ತೆಗೆದುಕೊಳ್ಳುತ್ತಿರುವಂತ ಎಲ್ಲ ಕಳ್ಳ ಪ್ರವಾಸಿಗಳನ್ನು ಸಹ ನಿನ್ನ ಕಳಿಸಿಕೊಡ್ತೇನೆ ಸ್ವಾಮಿ. ಅವರಿರುವಂತಹ ಕ್ರೂರತನ ತೆಗೆದು ಹಾಕು ಸ್ವಾಮಿ. ಆ ಲಂಚತನದ ಸೈತನ ಸ್ವಭಾವದಿಂದ ಅವರಿಗೆ ಬಿಡುಗಡೆಯನ್ನು ಪಾಲಿಸಿಕೊಳ್ಳುವಂತ. ಎಷ್ಟೋ ಬಾರಿ ಲಂಚಗಳನ್ನು ತೆಗೆದುಕೊಂಡು ಸ್ವಾಮಿ ಆ ಕುಟುಂಬದಲ್ಲಿ ಶಾಂತಿ ಸಮಾಧಾನಗಳಿಲ್ಲ ಲಂಚ ಅಪಾಯಿಸಿದೆ. ಅನೇಕ ರೀತಿಯ ಪೊಲೀಸ್ ಅಧಿಕಾರಿಗಳಲ್ಲಿ ಲಂಚತನ, ಟ್ರಾಫಿಕ್ ಪೊಲೀಸರಲ್ಲಿರುವಂತ ಲಂಚತನ ಸ್ವಾಮಿ. ಸ್ವಾಮಿ ಎಷ್ಟಿದೆ ಆ ಲಂಚತನದ ಸ್ವಭಾವದಿಂದ ಎಷ್ಟೋ ಮಕ್ಕಳು ಇಂದು ಅಪರಾಧಿಗಳಾಗಿ ಕಣ್ಣೀರಿಂದ ಪರಿಕರ್ಪಿಸಿ ಹೋಗಿದ ರಾಜ. ನಿರಪರಾಧಿಗಳಲ್ಲಿ ಸ್ವಾಮಿ ಅವರು ಲಂಚವನ್ನು ತೆಗೆದುಕೊಂಡು ಅಪರಾಧವೇ ಮಾಡುತ್ತಾರೆ. ಜೈಲು ವಾಸಗಳನ್ನು ಅನುಭವಿಸುತ್ತಿರುವಂತಹ ಅನೇಕ ಮಕ್ಕಳು ಸ್ವಾಮಿ ನಿನ್ನ ಕರಳು ಬಿಟ್ಟಿಕೊಳ್ತಾರೆ ರಾಜ. ಬಿಡುಗಡೆ ಅನುಗ್ರಹಿಸಿ ಸ್ವಾಮಿ. ಅವ್ರ ಸ್ವಾಮಿ ಎಲ್ಲಾ ಲಂಚತನದ ಸ್ವಭಾವದಿಂದ ಬಿಡುಗಡೆ ಕೊಡುವ ಸ್ವಾಮಿ. ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಸ್ವಾಮಿ ಇವ ಸ್ವಾಮಿ ಫೀಸ್ ಕಟ್ಟಲು ಸಹ ಲಂಚಗಳು ಸ್ವಾಮಿ. ಅದರಲ್ಲಿ ಸಹ ಇವ ನನಗೆ ಒಳ್ಳೆಯ ರೀತಿಯಲ್ಲಿ ಸೀಟನ್ನು ಕೊಡುತ್ತೇನೆ ಎಂದು ಹೇಳಿಕೊಂಡು ಇವ ಸ್ವಾಮಿ ಅನೇಕ ರೀತಿಯ ಲಂಚಗಳನ್ನು ತೆಗೆದುಕೊಳ್ಳುತ್ತಿರುವಂತಹ ಎಲ್ಲ ಅಧ್ಯಾಪಕರನ್ನು ಎಲ್ಲ ಪ್ರಿನ್ಸಿಪಾಲ್ಗಳನ್ನು ಸ್ವಾಮಿ ನಿನ್ನ ಕರಳು ಕೊಟ್ಟಿಲ್ಲ ರಾಜ. ಅಲ್ಲಿಯೂ ಸಹ ವಿದ್ಯಾಭ್ಯಾಸಕ್ಕಾಗಿ ಲಂಚ ಸ್ವಾಮಿ. ಎಲ್ಲಿ ನೋಡಿದರೂ ಸ್ವಾಮಿ ನೀವೆಲ್ಲವನ್ನು ಉಚಿತವಾಗಿ ಕೊಟ್ಟಿದ್ದೀರಾ. ಆದ್ದರಿಂದ ಮನುಷ್ಯನು ಎಲ್ಲವೂ ಸ್ವಾಮಿ ಹಣಕ್ಕಾಗಿ ಅದನ್ನು ಮಾಡಿಕೊಳ್ಳುತ್ತಿದ್ದಾನೆ ದೇವ. ಆ ಲಂಚತನದ ಬಿಡುಗಡೆಯನ್ನು ದಯ ಪಾಲಿಸಿಕೊಡು ಸ್ವಾಮಿ. ಅಪಾಯಕ್ಕೆ ಲಂಚವನ್ನು ತೆಗೆದುಕೊಳ್ಳುವಂತಹ ಈ ದುಷ್ಟಗಳಿಗೆ ಸ್ವಾಮಿ ನೀವು ಅವರಿಗೆ ಒಂದು ಒಳ್ಳೆಯ ಮನಸ್ಸನ್ನು ದಯ ಪಾಲಿಸಿಕೊಡು ರಾಜ. ಇದು ಕೆಟ್ಟದ್ದು ಎಂಬುದನ್ನು ಅವರಿಗೆ ದಯ ಪಾಲಿಸಿಕೊಡು ರಾಜ. ಸ್ವಾಮಿ ಲಂಚವನ್ನು ತೆಗೆದುಕೊಂಡಂತ ಎಲ್ಲ ಕೈಗಳನ್ನು ಆಶೀರ್ವದಿಸಿ ಸ್ವಾಮಿ. ಅವರಿಗೊಂದು ಒಳ್ಳೆಯ ಮನಸ್ಸಾಂದ್ರನ ಅನುಗ್ರಹಿಸುವ ತಪ್ಪಿನ ಅರಿವಿನ ಬಗ್ಗೆ ಅವರಿಗೆ ದಯ ಪಾಲಿಸಿಕೊಳ್ಳುವಂತ ಎಲ್ಲ ಲಂಚತನದ ಅಧಿಕಾರಿಗಳು ಈ ಬೆಳಗಿನ ಸಮಯದಲ್ಲಿ ಮನ ಪರಿವರ್ತನೆ ಹೊಂದಿಕೊಳ್ಳಲು ಸ್ವಾಮಿ. ಅವರು ಮಾಡುತ್ತಿರುವ ತಪ್ಪಿನ ಬರೆಗೆ ಅವರಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ಮನೋಭಾವವನ್ನು ದಯ ಪಾಲಿಸಿಕೊಳ್ಳುವಂತೆ ಅಮ್ಮ ಪರಿವರ್ತನೆ ಕನ್ನೆಂದರವರೇ ಲಂಚವನ್ನು ತೆಗೆದುಕೊಳ್ಳುತ್ತಿರುವಂತ ಎಲ್ಲ ಮಕ್ಕಳು ಮನ ಪರಿವರ್ತನೆ ಹೊಂದಿಕೊಂಡು ಆ ನಿಮ್ಮ ಮಗನಿಗೆ ಸಾಕ್ಷಿಯಾಗಿ ಜೀವಿಸುವಂತೆ ಆ ಕೆಟ್ಟ ಎಂಬ ಲಂಚತನದ ಕ್ರೂರತನದ ಅವರಿಗೆ ಬಿಡುಗಡೆಯನ್ನು ಕೊಟ್ಟು ಅವರ ಕಲ್ಲಾದ ಹೃದಯವನ್ನು ತೆಗೆದು ಒಂದು ಒಳ್ಳೆಯ ಸಾಕ್ಷಿಯಾಗಿ ದೇವರನ್ನು ಮಾರ್ಪಡಿಸಿಕೊಂಡು ಏಕೆಂದರೆ ನಾವು ಅದನ್ನು ಪ್ರಾರ್ಥಿಸಿದ್ದೇನೆ ಹೊಂದಿಕೊಂಡಿದ್ದೇನೆ ನನ್ನ ಪ್ರೀತಿ ಜೀವನದ ಒಡೆಯನೇ. ಆಮೇನ್ 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 ಆಮೇನ್. ತಂದೆಗೆ ಸ್ತೋತ್ರ, ಯೇಸುವೆ ಸ್ತೋತ್ರ. ಸಾಗರರು ದಯಾಳುವಾದಂತಹ ಪ್ರತಿಯೊಬ್ಬರಿಗೆ ಸ್ತೋತ್ರ. ಈ ಬೆಳಗಿನ ಜಾವದಲ್ಲಿ ಸ್ವಾಮಿ ಎಲ್ಲ ಲಂಚಕೋರರಿಗೋಸ್ಕರ ಪ್ರಾರ್ಥಿಸಲು ನೀನು ಕರೆ ನೀಡಿದಕ್ಕಾಗಿ ಸ್ತೋತ್ರ ರಾಜ. ತಂದೆಯೇ ನಾವೆಲ್ಲರೂ ಒಂದಾಗಿ ಕುಳಿತು ಲಂಚಕೋರರ ವಿರುದ್ಧವಾಗಿ ಪ್ರಾರ್ಥಿಸುತ್ತಿದ್ದೇವೆ ರಾಜ. ನಿಮ್ಮೆಲ್ಲರ ಪ್ರಾರ್ಥನೆಯನ್ನು ಕೇಳುವಾತನಾಗಿದೆಯಾ ರಾಜ. ಹೌದು ಸ್ವಾಮಿ, ಈ ಲಂಚಕೋರರು ಸಣ್ಣ ವಿಷಯದಿಂದ ಹಿಡಿದು ಸ್ವಾಮಿ ಸಣ್ಣ ಸಣ್ಣ ವಿಷಯಗಳಿಗೂ ಸ್ವಾಮಿ ಲಂಚವನ್ನು ಪಡೆಯುತ್ತಾರೆ ಸ್ವಾಮಿ. ಯಾವುದು ಚಿಕ್ಕ ವಿಷಯವಾಗಲಿ ಮರಣದ ತನಕವೂ ಸ್ವಾಮಿ ಇವರು ಲಂಚವನ್ನೇ ಕೇಳುವಂತ ವ್ಯಕ್ತಿಗಳಾಗಿದ್ದಾರೆ ಸ್ವಾಮಿ. ಈ ಲಂಚಕೋರರ ಮೇಲೆ ಸ್ವಾಮಿ ನಿಮ್ಮ ಅಭಯ ಹಸ್ತವನ್ನು ಚಾಚಿ ರಾಜ. ಯಾವುದೇ ಕಷ್ಟಗಳು ನೋವುಗಳು ಅವರಿಗೆ ತಿಳಿಯುವುದಿಲ್ಲ ಸ್ವಾಮಿ. ಆದರೆ ಲಂಚ ಒಂದು ಅವರ ಮನಸ್ಸಿನ ಮೀರುತ್ತದೆ ಸ್ವಾಮಿ. ತಂದೆ ಆ ಲಂಚಕೋರರನ್ನು ಆಶೀರ್ವದಿಸು ರಾಜ. ಹಿಂದೆಂದು ಲಂಚ ಪಡೆಯದಂತೆ ಸ್ವಾಮಿ ಅವರೆಲ್ಲರನ್ನು ಅನುಗ್ರಹಿಸು ರಾಜ. ಹೌದು ಸ್ವಾಮಿ, ಯಾವುದೇ ಕೋರ್ಟ್ಗಳು ಕಚೇರಿಗಳಿಗೂ ಹೋದರು ಸ್ವಾಮಿ, ಯಾವುದೇ ತಾಲೂಕು ಕಚೇರಿಗಳಿಗೂ ಹೋದರು ಸ್ವಾಮಿ, ಎಲ್ಲಿ ನೋಡಿದರೂ ಲಂಚ ಸ್ವಾಮಿ. ಆಸ್ಪತ್ರೆಗಳಲ್ಲಿ ಒಬ್ಬ ರೋಗಿಯನ್ನು ತೋರಿಸಿ ಹೋಗಲು ಸ್ವಾಮಿ ಲಂಚ ಪಡೆದು ಮುಂದೆ ಹೋಗಬೇಕು ಸ್ವಾಮಿ. ತಂದೆಯೇ ಅಂತವರ ಮೇಲೆ ಕರುಣೆಯಾಗಿರು ರಾಜ. ಹಿಂದೆಂದೇ ಅವರು ಲಂಚವನ್ನು ಪಡೆಯದಂತೆ ಆಶೀರ್ವದಿಸು ರಾಜ. ಹೌದು ಸ್ವಾಮಿ, ಲಂಚ ಪಡೆಯುವುದು ಒಂದು ಶಾಪಗ್ರಸ್ತರು ಸ್ವಾಮಿ. ಅವರು ಲಂಚ ಪಡೆಯುವವರು ತಂದೆಯೇ ಅವರ ಮೇಲೆ ಕರುಣೆಯಾಗಿರು. ಎಲ್ಲೆಂದರೆ ಎಲ್ಲಿ ನಡೆಯುತ್ತಿರುವಂತಹ ಲಂಚದ ದಾಳಿಯಿಂದ
ನಮ್ಮೆಲ್ಲರನ್ನು ಮುಕ್ತಗೊಳಿಸು. ಈ ರಾಜ್ಯವನ್ನೇ ಮುಕ್ತಗೊಳಿಸು ರಾಜ್ಯ. ಅಪ್ಪ ತಂದೆಯೇ, ಈ ಲಂಚದಿಂದ ಸ್ವಾಮಿ ಅನೇಕ ಅನಾಹುತಗಳು, ಅನೇಕ ಘಟನೆಗಳು ನಡೆಯುತ್ತಿದ್ದರೂ ಸ್ವಾಮಿ ಅವರ ಮನ ಪರಿವರ್ತನೆ ಇಲ್ಲದೆ ಲಂಚದಲ್ಲೇ ಮುಳುಗಿ ಹೋಗಿದ್ದಾರೆ ಸ್ವಾಮಿ. ಅಪ್ಪ ತಂದೆಯೇ, ಅಂತವರು ನಿಮ್ಮ ಅಮೃತವಾದ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ. ನಿಮ್ಮ ಪರಿಶುದ್ಧ ರಕ್ತವು ಸ್ವಾಮಿ ಆ ಲಂಚ ಪಡೆಯುವವರ ಪ್ರತಿಯೊಬ್ಬರ ಮೇಲೆ ಉಳಿದು ಬರಲಿ ರಾಜ್ಯ. ಅವರ ಮನಸ್ಥಿತಿಗಳನ್ನು ಸ್ವಾಮಿ ತೊಳೆಯಲಿ ರಾಜ್ಯ. ಅಪ್ಪ ತಂದೆಯವರೆಲ್ಲರನ್ನು ಸ್ವಾಮಿ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ. ಅವರೆಲ್ಲರನ್ನು ಆಶೀರ್ವದಿಸು. ಹಿಂದೆಂದು ಲಂಚ ಪಡೆಯದಂತಹ ವ್ಯಕ್ತಿಗಳಾಗಿ ಮಾರ್ಪಡಿಸಿರಿ ಎಂದು ಪಿತಾಸುತ್ತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ನನ್ನ ಜೀವದೊಡೆಯ ತಂದೆಯೇ. ಆಮೆನ್. ಆರಾಧನೆ. ಅಪ್ಪ ತಂದೆ, ನಿಮಗೆ ಕೋಟಿ ಕೋಟಿ ವಂದನೆಗಳು ಸ್ವಾಮಿ. ಅಪ್ಪ ತಂದೆ, ನಮ್ಮೆಲ್ಲರನ್ನು ಎದುರಿಸಿದ್ದೀವಿ ಸ್ವಾಮಿ. ಅಪ್ಪ ತಂದೆ, ನಿಮಗೆ ಶ್ರೇಷ್ಠವಾಗಿ ತಂದೆ ಲಂಚ ತೆಗೆದುಕೊಂಡು ಹೋಗಿದಾಗಿ ಪ್ರಾರ್ಥಿಸಲು ಕಲಿಸಿಕೊಟ್ಟಿದ್ದೀರಿ ಅದಕ್ಕಾಗಿ ಸ್ವಾಮಿ. ಅಪ್ಪ ತಂದೆ, ಈ ದೇಶದಲ್ಲಿ ಸ್ವಾಮಿ ಸುಳ್ಳು ಹೋದರು ಸ್ವಾಮಿ ಲಂಚ ಸ್ವಾಮಿ. ಪ್ರತಿಯೊಂದು ಜಾಗದಲ್ಲಿ ಲಂಚವಿಲ್ಲದೆ ಯಾವ ಕೆಲಸವೂ ಆಗುವುದಿಲ್ಲ ಸ್ವಾಮಿ. ಅಪ್ಪ ತಂದೆ, ಲಂಚ ತೆಗೆದುಕೊಂಡು ಜನರನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತೇವೆ ಸ್ವಾಮಿ. ಅಪ್ಪ ತಂದೆ, ಪ್ರತಿಯೊಂದು ಕಚೇರಿಗಳಲ್ಲಿ ಸ್ವಾಮಿ ಕೆಲಸವನ್ನು ತೆಗೆದುಕೊಂಡಿದ್ದಾರೆ ಸ್ವಾಮಿ. ಅಪ್ಪ ತಂದೆ, ಇರುವವರು ಕೊಡುವವರು ಸ್ವಾಮಿ, ಇಲ್ಲದವರು ಏನು ಮಾಡ್ತಾರೆ ಸ್ವಾಮಿ. ಅಪ್ಪ ತಂದೆ, ಎಷ್ಟೋ ಬಡ ಜನರು ಸ್ವಾಮಿ ಲಂಚವನ್ನು ಕೇಳುವಾಗ ಸ್ವಾಮಿ ಆ ಕೆಲಸವನ್ನು ಮನೆಯಲ್ಲಿ ಕೊಡುತ್ತೇವೆ ಸ್ವಾಮಿ. ಅಪ್ಪ ತಂದೆ, ಆ ಲಂಚ ತೆಗೆದುಕೊಳ್ಳುವವರ ಮನಸ್ಸನ್ನು ಮೃದುವಾಗಿ ಮಾಡಿ ಸ್ವಾಮಿ. ಅಪ್ಪ ತಂದೆ, ಆ ಲಂಚ ತೆಗೆದುಕೊಳ್ಳುವ ಜನರನ್ನು ಸಮರ್ಪಿಸುವಾಗ ತಂದೆ ವಿಶೇಷವಾಗಿ ತಂದೆ ಪ್ರತಿಯೊಂದು ಕಚೇರಿಗಳಲ್ಲಿ ಸ್ವಾಮಿ ಕೋರ್ಟಿನಲ್ಲಾಗಿರಬಹುದು, ಜಿಲ್ಲಾ ಪಂಚಾಯಿತಿಯಲ್ಲಿ ಆಗಿರಬಹುದು ತಂದೆ. ಅಪ್ಪ ತಂದೆ, ಗಳಲ್ಲಾಗಿರಬಹುದು, ಪ್ರತಿಯೊಂದು ಆಗಿರುತ್ತಾರೆ ಸ್ವಾಮಿ ಲಂಚವನ್ನು ತೆಗೆದುಕೊಂಡಿದ್ದಾರೆ. ಎಲ್ಲ ಜನರನ್ನು ಸ್ವಾಮಿ ಅವೆಲ್ಲ ಅಧಿಕಾರಿಗಳನ್ನು ಸಮರ್ಪಿಸುತ್ತೇವೆ ಸ್ವಾಮಿ. ಅಪ್ಪ ತಂದೆ, ಅವರಿಗೆ ಒಳ್ಳೆ ಮನಸ್ಥಿತಿಯನ್ನು ಕೊಡು ತಂದೆ. ಅಪ್ಪ ತಂದೆ, ಅವರಿಗೆ ವಹಿಸಿರುವ ಕೆಲಸವನ್ನು ನಿಷ್ಠೆಯಿಂದ ಮಾಡುವಂತ ಸ್ವಭಾವವನ್ನು ಮನಸ್ಥಿತಿಯನ್ನು ಕರುಣಿಸು ತಂದೆ. ಅಪ್ಪ ತಂದೆ, ಲಂಚ ತೆಗೆದುಕೊಂಡು ಹೋಗಿ ತಪ್ಪೆಂದು ಅವರಿಗೆ ಮನದಟ್ಟು ಮಾಡಿಕೊಡಿ ತಂದೆ. ಅಪ್ಪ ಏಕೆ ಯಾವಾಗಲೂ ಅಂತವರ ಮಧ್ಯೆಯಲ್ಲಿ ಅಂತವರ ಜೊತೆಯಲ್ಲಿ ಅವರಿಗೆ ಒಳ್ಳೆಯ ಕೆಟ್ಟದ್ದು ದಾರಿ ತೋರಿಸಿಕೊಡು ತಂದೆ. ಅಪ್ಪ ಏಕೆ ಪ್ರತಿಯೊಬ್ಬರು ಲಂಚ ತೆಗೆದುಕೊಳ್ಳುವವರನ್ನು ಸಮರ್ಪಿಸಿ ಪ್ರಾರ್ಥಿಸಿದ್ದೇವೆ ತಂದೆ. ಅವರೆಲ್ಲರಿಗೂ ಎಲ್ಲ ಒಳ್ಳೆ ಮನಸ್ಥಿತಿಯನ್ನು ಕೊಟ್ಟು ಲಂಚವನ್ನು ತೆಗೆದುಕೊಂಡರೆ ನಿಷ್ಠೆಯಿಂದ ಕರ್ತವ್ಯವನ್ನು ಕೊಡುವಂತ ಸ್ವಭಾವವನ್ನು ಅವರಿಗೆ ಕಲಿಸುತ್ತದೆ. ಅಪ್ಪ ಏಕೆ ನನ್ನ ಪ್ರಾರ್ಥನೆಗೆ ಸುತ್ತರವಿದೆ ಪ್ರಾರ್ಥಿಸುತ್ತೇನೆ ತಂದೆ. ಆಮೆನ್. ಅಪ್ಪ ತಂದೆ ಸ್ತೋತ್ರ, ಯೇಸು ಸ್ವಾಮಿಯೇ ಸ್ತೋತ್ರ, ಪವಿತ್ರಾತ್ಮರೇ ಸ್ತೋತ್ರ. ಅಪ್ಪ ತಂದೆ, ನೀವು ಅನುಗ್ರಹಿಸಿದ ಈ ಸುಂದರವಾದ ದಿನಕ್ಕಾಗಿ ಕೋಟ್ಯಾನುಕೋಟಿ ಸ್ತೋತ್ರಗಳು, ಕೋಟಿ ವಂದನೆಗಳು ಸ್ವಾಮಿ. ಅಪ್ಪ ತಂದೆ, ಈ ಜಾವದಲ್ಲಿ ಎಲ್ಲ ಲಂಚಕೋರರನ್ನು ನಿಮ್ಮ ಪರಿಶುದ್ಧ ಕರಗಳಿಗೆ ಸಮರ್ಪಿಸುತ್ತೇನೆ ಸ್ವಾಮಿ. ಕರುಣೆ ತೋರಿ, ದಯೆ ತೋರಿ ಸ್ವಾಮಿ. ಅಪ್ಪ ತಂದೆ, ಲಂಚವನ್ನು ಕೊಡದೆ ಯಾವುದೇ ಕಚೇರಿಗಳಲ್ಲಿ ಕೆಲಸಗಳು ನಡೆಯುತ್ತಿಲ್ಲ ಸ್ವಾಮಿ. ನ್ಯಾಯವಾದ ಸಂಬಳವನ್ನು ಪಡೆಯುತ್ತಿದ್ದರೂ ಸಹ ಎಷ್ಟೋ ಮಕ್ಕಳು ಲಂಚಕ್ಕಾಗಿಯೇ ಆಸೆ ಪಡುತ್ತಾರೆ ಸ್ವಾಮಿ. ಅಪ್ಪ ತಂದೆ, ಎಷ್ಟೋ ಬಡವರ ಈ ಲಂಚದಿಂದಾಗಿ ತಮ್ಮ ಕೆಲಸಗಳು ಆಗದೆ ನಿರಾಶೆಯಿಂದ ಮನೆಗೆ ತೆರಳುತ್ತಿದ್ದಾರೆ ಸ್ವಾಮಿ. ಅಪ್ಪ ತಂದೆ, ಲಂಚ ಪಡೆದುಕೊಳ್ಳುವ ಪ್ರತಿಯೊಂದು ಮಕ್ಕಳನ್ನು ನಿಮ್ಮ ಪವಿತ್ರಾತ್ಮರಿಂದ ತುಂಬಿರಿ ಸ್ವಾಮಿ. ಹಣಕ್ಕಾಗಿ ಆಸೆ ಪಡದೆ ಮಾನವೀಯತೆಯಿಂದ ದುಡಿಯುವ ಮನಸ್ಸನ್ನು ಪ್ರತಿಯೊಬ್ಬರಿಗೂ ಕರುಣಿಸಿರಿ ರಾಜ. ಅಪ್ಪ ತಂದೆ, ಎಷ್ಟೋ ಪೊಲೀಸ್ ಕಚೇರಿಗಳಲ್ಲೂ ಅಪರಾಧಿಗಳು ಲಂಚ ಕೊಟ್ಟು ನಿರಪರಾಧಿಗಳಿಗೆ ಶಿಕ್ಷೆ ವಿಧಿಸುತ್ತಿದ್ದಾರೆ ಸ್ವಾಮಿ.
ಅಪ್ಪ ತಂದೆ, ಈ ಎಲ್ಲ ಅಧಿಕಾರಿಗಳಿಗೆ ಒಳ್ಳೆಯ ಮನಸ್ಸನ್ನು ದಯಪಾಲಿಸಿದೆ ರಾಜ. ಅವರ ತಮ್ಮ ನಡತೆಯನ್ನು ಬದಲಾಯಿಸಿಕೊಂಡು ಬಾಳುವ ಕೃಪೆಯನ್ನು ಪ್ರತಿಯೊಬ್ಬ ಅಧಿಕಾರಿಗಳಿಗೆ ಕರುಣಿಸಿದೆ ರಾಜ. ಆಸ್ಪತ್ರೆಗಳಲ್ಲೂ ವೈದ್ಯರು ಲಂಚ ಕೊಟ್ಟರೆ ಮಾತ್ರ ಚಿಕಿತ್ಸೆ ಕೊಡುವರಾಗಿದ್ದಾರೆ ಸ್ವಾಮಿ. ಅಪ್ಪ ತಂದೆ, ಈ ಲಂಚದಿಂದಾಗಿ ಎಷ್ಟೋ ಬಡವರು ತತ್ತರಿಸಿ ಹೋಗುತ್ತಿದ್ದಾರೆ ಸ್ವಾಮಿ. ಈ ಎಲ್ಲ ಮಕ್ಕಳನ್ನು ಮಾರ್ಪಡಿಸಿದೆ ರಾಜ. ನೂತನ ಸ್ವಭಾವವನ್ನು ಧರಿಸಿಕೊಳ್ಳುವಂತೆ ಮಾಡಿದೆ ರಾಜ. ಎಲ್ಲ ಕಚೇರಿಗಳಲ್ಲೂ ತಮ್ಮ ಕೆಲಸಗಳನ್ನು ಪ್ರಾಮಾಣಿಕತೆಯಿಂದ ಮಾಡುವ ಜ್ಞಾನವನ್ನು ಪ್ರತಿಯೊಬ್ಬರಿಗೂ ಕರುಣಿಸಿದೆ ರಾಜ. ಅವರ ಕಲ್ಲಾದ ಹೃದಯವನ್ನು ಮಾಂಸದ ಹೃದಯವನ್ನಾಗಿ ಮಾರ್ಪಡಿಸಿರಿ ಎಂದು ಪಿತ ಸುತ ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ಶಿವಗುಣ ತಂದೆ. ಆಮೇನ್, 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 ಆಮೇನ್. ವಂದನೆ, ಆರಾಧನೆ ಅಪ್ಪ ತಂದೆ, ಸ್ತೋತ್ರ ರಾಜ್ಯ, ವಂದನೆ ರಾಜ್ಯ, ಆರಾಧನೆ ಸ್ವಾಮಿ. ಅಪ್ಪ ತಂದೆ, ಬೆಳಗಿನ ಸುಪ್ರಭಾತದಲ್ಲಿ ಸನ್ನಿಧಾನದಲ್ಲಿ ಕುಳಿತು ಪ್ರಾರ್ಥಿಸಿ ವರವನ್ನು ಕರುಣಿಸಬೇಕಾಗಿ ನಿಮಗೆ ಕೋಟಿ ಅನುಕೋಟಿ ಸ್ತೋತ್ರನೇ ಸ್ವಾಮಿ. ಅಪ್ಪ ತಂದೆ, ಎಲ್ಲ ಲಂಚಕೋರರು ನಿಮ್ಮ ಪಾದಚಾರಣಕ್ಕೆ ಪ್ರಾರ್ಥಿಸಿ ಪ್ರಾರ್ಥಿಸುತ್ತೇನೆ ರಾಜ. ಅವರೆಲ್ಲರ ಮೇಲೆ ಕರುಣೆ ತೋರಿದೆ ಸ್ವಾಮಿ. ಅಪ್ಪ ತಂದೆ, ಎಷ್ಟು ಕೋರ್ಟ್ಗಳಲ್ಲಿ ಕಚೇರಿಗಳಲ್ಲಿ ಲಂಚದ ಬಗ್ಗೆ ಯಾವುದು ಕೆಲಸವನ್ನು ಮಾಡುವುದಿಲ್ಲ ಸ್ವಾಮಿ. ಅಪ್ಪ, ಅವರ ಮನಸ್ಸನ್ನು ಪರಿವರ್ತನೆಗೊಳಿಸಿರಿ. ಅಪ್ಪ, ಲಂಚವು ಅವರಿಗೆ ಸ್ಯಾಲರಿ 1 ಲಕ್ಷವನ್ನು ಸ್ಯಾಲರಿ ಇದ್ದರು, 1 ತಿಂಗಳಿಗಷ್ಟು ಸಂಪಾದನೆ ಮಾಡಿದರು ಸ್ವಾಮಿ. ಅವರಿಗೆ ಸ್ವಾಮಿ ಲಂಚ ತಗೊಳ್ಳದೆ ಅಪ್ಪ ಜೀವನನೇ ಮಾಡುವುದಿಲ್ಲ ಸ್ವಾಮಿ. ಆ ಮಕ್ಕಳ ಮನಸ್ಸನ್ನು ಪರಿವರ್ತನೆಗೊಳಿಸಿರಿ ಸ್ವಾಮಿ. ಅಪ್ಪ ತಂದೆ, ಬಡವರೆನ್ನದೆ ಅಪ್ಪ ಅವರು ಲಂಚವನ್ನು ಎದುರಿಸಿಕೊಳ್ಳುವ ಮಕ್ಕಳಾಗಿದ್ದರೆ ಸ್ವಾಮಿ. ಆ ಮಕ್ಕಳ ಹೃದಯವನ್ನು ಪರಿವರ್ತನೆಗೊಳಿಸಿರಿ ಎಂದು ಪ್ರಾರ್ಥಿಸುತ್ತೇನೆ ರಜ. ಅಪ್ಪ ತಂದೆ, ಕೋರ್ಟಿನಲ್ಲಿ ಸ್ವಾಮಿ ಬಡವರಿಗೆ ಅನ್ಯಾಯ ಆಗುತ್ತದೆ ಸ್ವಾಮಿ. ಅಪ್ಪ, ಲಂಚವೇ ಅವರಿಗೆ ಮುಖ್ಯವಾಗಿದೆ ಸ್ವಾಮಿ. ಬಡವರೆನ್ನದೆ ನೋಡದೆ ಅಪ್ಪ ಲಂಚವನ್ನು ತೆಗೆದುಕೊಂಡು ಬಡೆಯವರ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ ಸ್ವಾಮಿ. ಅಪ್ಪ, ಮಕ್ಕಳನ್ನು ಕರುಣಿಸಿರಿ, ಆ ಮಕ್ಕಳ ಪರಿವರ್ತನೆಗೊಳಿಸಿರಿ ಸ್ವಾಮಿ. ಅಪ್ಪ ತಂದೆ, ಆ ಮಕ್ಕಳ ಪರಿವರ್ತನೆಗಳು ಜೀವಿಸಿ ಕೃಪೆ ಅನುಗ್ರಹಿಸಿರಿ ಸ್ವಾಮಿ. ಅಪ್ಪ ತಂದೆ, ಎಲ್ಲರನ್ನು ಅಪ್ಪ ಬಡವರನ್ನು ಅಪ್ಪ ನೋಡಿ ಒಳ್ಳೆ ಮನಸ್ಸನ್ನು ಹೃದಯವನ್ನು ಅವರಿಗೆ ಬದಲಾಯಿಸಿಕೊಡಿರಿ ಎಂದು ವಿಕಾಸ ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ಜೀವನವುಳ್ಳ ತಂದೆ. ಆಮೇನ್, ಆಮೇನ್. ಅಪ್ಪ ತಂದೆಯೇ, ಸ್ತೋತ್ರ ರಾಜ. ನಿಮ್ಮ ಪಾದ ಚರಣದಲ್ಲಿ ಕುಳಿತು ಪ್ರಾರ್ಥಿಸುವ ನಿಮ್ಮೆಲ್ಲ ಮಕ್ಕಳ ಪ್ರಾರ್ಥನೆ ಆಲಿಸಿ ಲೋಕದ ಎಲ್ಲ ಲಂಚಕೋರರ ಕಲ್ಲಾದ ಹೃದಯವನ್ನು ಮಾಂಸದ ಹೃದಯವನ್ನಾಗಿಸಿ ಪರಿವರ್ತಿಸಿ ಎಂದು ಪಿತ ಸುತ್ತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನವುಳ್ಳ ತಂದೆಯೇ. ಆಮೇನ್. ದೇವರ ವಾಕ್ಯವನ್ನು ಆಲಿಸೋಣ. ದೇವರ ವಾಕ್ಯ ಯಾಕೋಬ 5ನೇ ಅಧ್ಯಾಯ 11ನೇ ವಾಕ್ಯ. ಕರ್ತನು ಕರುಣಾಸಾಗರನು ದಯಾಳುವೂ ಆಗಿದ್ದಾರೆ. 1 ತಿಮೋಥಿ 1ನೇ ಅಧ್ಯಾಯ 14ನೇ ವಾಕ್ಯ. ನಮ್ಮ ಕರ್ತನ ಕೃಪೆಯು ಅತ್ಯಧಿಕವಾದದ್ದು. ಕ್ರಿಸ್ತ ಯೇಸುವಿನಲ್ಲಿರುವ ನಂಬಿಕೆಯನ್ನು ಪ್ರೀತಿಯನ್ನು ನನ್ನಲ್ಲಿ ಉಂಟು ಮಾಡಿತು. ಮಾರ್ಕ 6ನೇ ಅಧ್ಯಾಯ 2ನೇ ವಾಕ್ಯ. ಪಶ್ಚಾತ್ತಾಪಪಟ್ಟು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿರಿ. ಎಫೆಸ 5ನೇ ಅಧ್ಯಾಯ 19ನೇ ವಾಕ್ಯ. ಕೀರ್ತನೆ, ಹಾಡು, ಭಕ್ತಿಗೀತೆ ಇವುಗಳಿಂದ ನಿಮ್ಮ ಭಾವಗಳನ್ನು ಪರಸ್ಪರ ವ್ಯಕ್ತಪಡಿಸಿರಿ. ಹೃದಯಾಂತರಾಳದಿಂದ ಹಾಡಿ ಪ್ರಭುವಿಗೆ ಸ್ತುತಿ ಸಲ್ಲಿಸಿರಿ. ಗಲಾತ್ಯ 3ನೇ ಅಧ್ಯಾಯ 13ನೇ ವಾಕ್ಯ. ನಮಗೋಸ್ಕರ ಕ್ರಿಸ್ತ ಯೇಸು ಶಾಪ ಸ್ವರೂಪಿಯಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಲಾಗಿರುವ ಶಾಪದಿಂದ ನಮ್ಮನ್ನು ಪಾರು ಮಾಡಿದರು. ಕೀರ್ತನೆ 42ನೇ ಅಧ್ಯಾಯ 5ನೇ ವಾಕ್ಯ. ಎನ್ನ ಮನಕ್ಕೆ ಶಾಂತಿ ದೇವನಿಂದಲೇ, ನನಗೆ ನಂಬಿಕೆ ನಿರೀಕ್ಷೆ ಆತನಿಂದಲೇ. ಆತನ ನನಗೆ ದುರ್ಗ, ರಕ್ಷಕ, ಶರಣು, ನಾನೆಂದಿಗೂ ಕದಲಿ ಬೀಳೆನು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಈ ದಿನದ ಪ್ರಾರ್ಥನೆ. ಸ್ವರ್ಗೀಯ ಯಾತ್ರೆ. ಈ ದಿನದ ಪ್ರಾರ್ಥನೆ. ಉನ್ನತರಾದ ದೇವರೇ, ಇಡೀ ಮಾನವ ಕೋಟಿಯ ರಕ್ಷಕರಾದ ಪ್ರಭುವೇ,
ನಮ್ಮೆಲ್ಲರನ್ನು ಪೋಷಿಸಿ ಸತ್ಯದ ಪಥದಲ್ಲಿ ಮುನ್ನಡೆಸುವ ಪವಿತ್ರಾತ್ಮರೇ, ನಿಮಗೆ ಆರಾಧನೆ, ಸ್ತುತಿ, ಸ್ತೋತ್ರ, ಮಹಿಮೆ. ಓ ನನ್ನ ದೇವರೇ, ಈ ಬದುಕಿನ ಕ್ಷಣಗಳು, ನನ್ನ ವಿಶ್ವಾಸದ ದಿನಗಳು, ನನ್ನ ಪಾಪದ ಅರಿವುಗಳು, ನಿಮ್ಮನ್ನು ಕಂಡುಕೊಳ್ಳುವ ಅವಕಾಶಗಳು, ಈ ಲೋಕದ ಬಂಧನಗಳು, ನನ್ನಲ್ಲಿರುವ ಸ್ವಾರ್ಥ, ಅಹಂಕಾರ, ದ್ವೇಷ, ಮತ್ಸರ, ದೂಷಣೆ, ಇವೆಲ್ಲವುಗಳ ಅರಿವನ್ನು ನನಗೆ ಕರುಣಿಸಿದ್ದೀರಿ. ಅದಕ್ಕಾಗಿ ಸ್ತೋತ್ರ. ಓ ದೇವರೇ, ನಾನು ಬಾಳಬೇಕು, ನಿಮಗಾಗಿ ನಾನು ಸಾರಬೇಕು. ಪರರ ಜೀವಿತದಲ್ಲಿ ನಾನು ನೀವಾಗಿ ಬಾಳುತ್ತಾ ಹೊಸ ಮನುಷ್ಯನಾಗಿ ಪರಿವರ್ತನೆ ಹೊಂದುತ್ತಾ ನನ್ನ ದೈಹಿಕವಾದ, ಮಾನಸಿಕವಾದ, ಆರ್ಥಿಕವಾದ ಒತ್ತಡಗಳಿಂದ ದೂರಾಗಿ ನಿಮ್ಮ ಚಿತ್ತವನ್ನು ನೆರವೇರಿಸುತ್ತಾ ಈ ಲೋಕದಲ್ಲಿ ಯಾವುದೂ ಶಾಶ್ವತವಲ್ಲ ಎಂಬ ವಿಶ್ವಾಸದೊಂದಿಗೆ ನಿಮ್ಮನ್ನು ಧ್ಯಾನಿಸಿ, ನಿಮ್ಮನ್ನೇ ಸ್ತುತಿಸಿ, ನಿಮ್ಮನ್ನೇ ಪಾಲಿಸಿ, ನಿಮ್ಮೊಂದಿಗೆ ಬಾಳಬೇಕಾದ ಕೃಪೆಯನ್ನು ನನಗೆ ಕರುಣಿಸಿರಿ ಎಂದು ಪಿತಾ, ಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನುಳ್ಳ ತಂದೆಯೇ. ಆಮೇನ್. ಪರಿಶುದ್ಧ ಪೂಜ್ಯ ತಾಯಿ ಮಾತೆಯ ಮಧ್ಯಸ್ಥಿಕೆಯಲ್ಲಿ ಪ್ರಾರ್ಥಿಸೋಣ. ಪ್ರಿಯರೇ, ಈ ದಿನದ ಪ್ರಾರ್ಥನೆಯನ್ನು ನಾವು ಧ್ಯಾನಿಸುವಾಗ ಒಂದು ವರದಿಯ ಪತ್ರಿಕೆಯಂತೆ ಧ್ಯಾನಿಸುವುದಲ್ಲ, ಯಾವುದೋ ಒಂದು ಪೇಪರ್ನಲ್ಲಿ ಒಂದು ಸುದ್ದಿಯನ್ನು ಓದಿದಂತೆ ಅಲ್ಲ, ಅಥವಾ ಕೇಳಿದಂತೆ ಅಲ್ಲ. ಅದು ಜೀವ, ಅದು ನಿಮ್ಮ ಒಬ್ಬೊಬ್ಬರ ಹೃದಯಂತರಾಳದ ಪ್ರಾರ್ಥನೆ. ಆ ಪ್ರಾರ್ಥನೆಗಳನ್ನು ನಾವು ಹೃದಯಂತರಾಳದಿಂದ ಧ್ಯಾನಿಸುವಾಗಲೇ ಅದರ ಅರಿವು ನಮಗೆ ಆಗುವುದು, ಅದರ ಮಹತ್ವ ನಮಗೆ ತಿಳಿಯುವುದು. ಯಾರೋ ಒಬ್ಬರು ಓದುತ್ತಾರೆ ಬಡಬಡನೆ ಎಂದು, ಅಥವಾ ಓದುವುದನ್ನು ಕೇಳುವುದೇ ಇಲ್ಲ, ಕೆಲವರ ಕಿವಿಗೆ ಅದು ಬೀಳುವುದೇ ಇಲ್ಲ, ಏನು ಪ್ರಾರ್ಥನೆ ಎಂಬುದೇ ಗೊತ್ತಾಗುವುದಿಲ್ಲ. ಪ್ರಯೋಜನವಿಲ್ಲ. ಮಾಡುವ ಪ್ರಾರ್ಥನೆ ಕಿವಿಗೆ ಬೀಳುವುದಿಲ್ಲ. ಕೆಲವರಿಗೆ ಪ್ರಾರ್ಥನೆ ಮಾಡಿ ಕೆಲವರು ಸುಮ್ಮನೆ ಕುತ್ಕೊಂಡು ಬಿಡ್ತಾರೆ. ಯಾರು ಏನು ಪ್ರಾರ್ಥನೆ ಮಾಡಿದರು ಅಂತಲೂ ಸಹ ಗೊತ್ತಾಗುವುದಿಲ್ಲ. ಅದು ದೇವಾಲಯದಲ್ಲಾಗಲಿ, ವೈಯಕ್ತಿಕವಾಗಲಿ ಆಗಲಿ, ಕುಟುಂಬದಲ್ಲೇ ಆಗಲಿ, ಅಥವಾ ತಂಡದಲ್ಲೇ ಆಗಲಿ. ಕಾರಣ ಇಷ್ಟೇ, ನಾವು ಪವಿತ್ರ ಆತ್ಮಭರಿತರಾಗಿ ಇರುವುದಿಲ್ಲ. ಏನೇನೋ ಯೋಚನೆ, ಪ್ರಾರ್ಥನೆ ಮಾಡುವಾಗ ನಾಳೆ ಏನು ಮಾಡೋದು, ಬೆಳಿಗ್ಗೆ ಏನು ಮಾಡೋದು, ಎಲ್ಲಿ ಹೋಗೋದು, ಏನು ಮಾಡೋದು, ಯಾವ ಕೆಲಸ ಮಾಡೋದು, ಇದುವೇ ಯೋಚನೆಗಳು. ಏನು ನಾವು ಪ್ರಾರ್ಥನೆ ಮಾಡಿದೆವೆಂಬುವಂಥ ಅರಿವು ಯಾರಿಗೂ ಇರುವುದಿಲ್ಲ. ಯಾವ ಪ್ರಾರ್ಥನೆಯಲ್ಲಿ ನಾವು ನಿರತರಾದೆವೆಂಬುದು ಸಹ ಅರಿವಿರುವುದಿಲ್ಲ. ಪ್ರಾರ್ಥನೆ ಮಾಡಲು ಬಾಯಿ ತೆರೆಯುವುದಿಲ್ಲ. ಇದೆಲ್ಲವೂ ದೇವರ ಮುಂದೆ ವಂಚನೆ, ದೈವದ್ರೋಹ ಎಂದು ಇದಕ್ಕಾಗಿ ಹೇಳುವುದು. ದೇವರ ಮುಂದೆ ಕುಳಿತುಕೊಂಡು ದೇವರನ್ನು ವಂಚಿಸುತ್ತೇವೆ. ದೇವರ ಮುಂದೆ ಕುಳಿತುಕೊಂಡು ದೇವರನ್ನು ವಂಚಿಸುತ್ತಾ ಇದ್ದೇವೆ, ನಟಿಸುತ್ತಾ ಇದ್ದೇವೆ. ನಮ್ಮ ಪ್ರಾರ್ಥನೆ ಶ್ರೇಷ್ಠವಾಗಿರಬಹುದು, ಶ್ರೇಷ್ಠವಾಗಿರಬೇಕು, ದೇವರಿಗೆ ಮೆಚ್ಚುಗೆ ಆಗಿರಬೇಕು. ನಮ್ಮ ಹೃದಯವನ್ನು ವೀಕ್ಷಿಸುವ ದೇವರ ಮುಂದೆ ನಾವು ಕುಳಿತುಕೊಳ್ಳುತ್ತೇವೆ. ನಮ್ಮ ಹೃದಯವನ್ನು ನೋಡುವ ದೇವರ ಮುಂದೆ ನಾವು ಕುಳಿತುಕೊಳ್ಳುತ್ತೇವೆ. ಆ ಹೃದಯವನ್ನು ನೋಡುವ ದೇವರ ಮುಂದೆ ಕುಳಿತುಕೊಂಡು ನಾವು ಲೋಕದ ಬಗ್ಗೆ, ಮನೆಯ ಬಗ್ಗೆ, ಗಂಡನ ಬಗ್ಗೆ, ಹೆಂಡತಿಯ ಬಗ್ಗೆ, ಕೆಲಸದ ಬಗ್ಗೆ, ಸಾಲದ ಬಗ್ಗೆ, ತಿನ್ನುವ ಬಗ್ಗೆ, ತಿಂಡಿಯ ಬಗ್ಗೆ ಯೋಚನೆ ಮಾಡ್ತಾ ಕೂತ್ಕೊಳ್ತೇವೆ. ಏನು ಪ್ರಯೋಜನ? ಏನು ಪ್ರಯೋಜನವಿಲ್ಲ. ಏನು ಪ್ರಯೋಜನವಿಲ್ಲ. ನಾವು ಮಾಡುವ ಪ್ರಾರ್ಥನೆಯಲ್ಲಿ ಒಂದು ಶಕ್ತಿ, ಶ್ವಾಸವಿರಬೇಕು. ನಾವು ಮಾಡುವ ಪ್ರತಿದಿನದ ಪ್ರಾರ್ಥನೆಯಾಗಲಿ, ಬಲಿಪೂಜೆಯಾಗಲಿ, ಆರಾಧನೆಯಾಗಲಿ, ಅಲ್ಲಿ ದೇವರ ಪ್ರಸನ್ನತೆಯನ್ನು ಕಾಣಬೇಕು. ಅದೆಲ್ಲವನ್ನು ಕಾಣದೆ ನಾನು ಪ್ರಾರ್ಥಿಸುತ್ತೇನೆ ಎಂದು ಹೇಳಿ 10 ಗಂಟೆ ಕುಳಿತು ಪ್ರಾರ್ಥಿಸಿದರೂ, ಮನಸ್ಸಲ್ಲಿಯೂ ಇಟ್ಟು ಪ್ರಾರ್ಥಿಸಿದರೆ ಏನೂ ಪ್ರಯೋಜನವಿಲ್ಲ. ಮತ್ತೊಂದು ಆವರ್ತಿ ಈ ದಿನದ ಪ್ರಾರ್ಥನೆಯನ್ನು ಮತ್ತೊಬ್ಬರು ಧ್ಯಾನಿಸಿ ಹೇಳಿ. ಕಿವಿಯುಳ್ಳವರೆಲ್ಲರೂ ಅದನ್ನು ಆಲಿಸಿ ಕೇಳಿ ಪ್ರಾರ್ಥಿಸಿ. ಉನ್ನತರಾದ ದೇವರೇ, ಇಡೀ ಮಾನವ ಕೋಟಿಯ ರಕ್ಷಕರಾದ ಪ್ರಭುವೇ, ನಮ್ಮೆಲ್ಲರನ್ನು ಬೋಧಿಸಿ ಸತ್ಯದ ಪದದಲ್ಲಿ ಮುನ್ನಡೆಸುವ ಪವಿತ್ರಾತ್ಮರೇ, ನಿಮಗೆ ಆರಾಧನೆ, ಸ್ತುತಿ, ಸ್ತೋತ್ರ, ಮಹಿಮೆ. ಓ ನನ್ನ ದೇವರೇ, ಈ ಬದುಕಿನ ಕ್ಷಣಗಳು, ನನ್ನ ವಿಶ್ವಾಸದ ದಿನಗಳು, ನನ್ನ ಪಾಪದ ಅರಿವುಗಳು, ನಿಮ್ಮನ್ನು ಕಂಡುಕೊಳ್ಳುವ ಅವಕಾಶಗಳು, ಈ
ಈ ಲೋಕದ ಬಂಧನಗಳು, ನನ್ನಲ್ಲಿರುವ ಸ್ವಾರ್ಥ, ಅಹಂಕಾರ, ದ್ವೇಷ, ಮತ್ಸರ, ದೂಷಣೆ ಇವುಗಳೆಲ್ಲವೂ ಅರಿವನ್ನು ನನಗೆ ಕರುಣಿಸಿಬಿಡಿ. ಅದಕ್ಕಾಗಿ ಸ್ತೋತ್ರ. ಓ ದೇವರೇ, ನಾನು ಬಾಳಬೇಕು, ನಿಮಗಾಗಿ ನಾನು ಸಾರಬೇಕು. ನಿಮ್ಮನ್ನೇ ಪರರ ಜೀವನದಲ್ಲಿ ನಾನು ನಿಮಗಾಗಿ ಬಾಳುತ್ತಾ ಹೊಸ ಮನುಷ್ಯನ ಪರಿವರ್ತನೆ ಹೊಂದುತ್ತಾ ನನ್ನ ದೈಹಿಕವಾದ, ಮಾನಸಿಕವಾದ, ಆರ್ಥಿಕವಾದ ಒತ್ತಡಗಳಿಂದ ದೂರವಾಗಿ ನಿಮ್ಮ ಚಿತ್ತವನ್ನು ನೆರವೇರಿಸುತ್ತಾ ಈ ಲೋಕದಲ್ಲಿ ಯಾವುದನ್ನು ಶಾಶ್ವತವಲ್ಲ ಎಂಬ ವಿಶ್ವಾಸದೊಂದಿಗೆ ನಿಮ್ಮನ್ನು ಧ್ಯಾನಿಸಿ, ನಿಮ್ಮನ್ನೇ ಸೂಚಿಸಿ, ನಿಮ್ಮನ್ನೇ ಪಾಲಿಸಿ, ನಿಮ್ಮೊಂದಿಗೆ ಬಾಳಬೇಕಾದ ಕೃಪೆಯನ್ನು ನನಗೆ ಕರುಣಿಸಿರಿ ಎಂದು ಪಿತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ಜೀವನದ ತಂದೆಯೇ. ಆಮೆನ್. ಪರಿಶುದ್ಧ ಪೂಜ್ಯ ತಾಯಿ ಮಾತೆಯ ಮಧ್ಯಸ್ಥಿಕೆಯಲ್ಲಿ ಜಪಸ್ಸರು ಹಿಡಿದು ಪ್ರಾರ್ಥಿಸುವ ಸಮಯವಾಗಿದೆ. ಕೈಗಳಲ್ಲಿ ಜಪಸ್ಸರು ನಡೆಯುವ ಅಮ್ಮ ಪ್ರಾರ್ಥಿಸಿರಿ. ಓ ನಮೋ ಮರಿಯೇ, ಓ ನಮೋ ಮರಿಯೇ, ಓ ನಮೋ ಮರಿಯೇ ಎಂದು ವಿಶ್ವಾಸದಲ್ಲಿ ಆ ತಾಯಿಯ ಮಧ್ಯಸ್ಥಿಕೆಯಲ್ಲಿ ಜಪಸ್ಸರು ಹಿಡಿದು ಪ್ರಾರ್ಥಿಸೋಣ. ಎಲ್ಲ ಲಂಚಕೋರರಿಗಾಗಿ ಪ್ರಾರ್ಥಿಸಿ ಎಂದು ನಾವು ಭಿನ್ನಯಿಸುವ. ಎಲ್ಲ ಲಂಚಕೋರನ್ನು ಸಮರ್ಪಿಸಿ ನಾವು ಪ್ರಾರ್ಥಿಸುವ. ಕೈಗಳಲ್ಲಿ ಜಪಸ್ಸರವನ್ನು ಹಿಡಿಯುವ.